ಹರೇ ರಾಮ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣ ಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇತ್ ಅಂಬಿಕಾಂ. ಈ ಜಗತ್ತಿನಲ್ಲಿ ಯಾರಾದರೂ ಲಲಿತಾದೇವಿಯ ಹೆಸರು ಕೇಳಿದರೆ, ಅವಳ ಮಹಿಮೆಯನ್ನು, ಚರಿತ್ರೆಯನ್ನು ಅನುಸಂಧಾನ ಮಾಡಿದರೆ ಅವರಂಥ ಪುಣ್ಯವಂತರು, ಅವರಂಥ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ನೀವೆಲ್ಲ ಆ ಸಾಲಿಗೆ ಸೇರ್ತಾ ಇದ್ದೀರಿ. ಲಲಿತಾದೇವಿಯ ಹೆಸರನ್ನು, ಆಕೆಯ ಕಥೆಯನ್ನು, ಆಕೆಯ ಪರಿವಾರ, ಆಕೆಯ ಕಾರ್ಯಗಳು, ಇದೆಲ್ಲವನ್ನು ಅನುಸಂಧಾನ ಮಾಡ್ತಾ ಇದ್ದೀರಿ. ಇದಕ್ಕೆ ಅರ್ಥ ಒಂದೇ, ಆಕೆ ನಿಮ್ಮನ್ನು ನೋಡಿದಾಳೆ, ಪ್ರೀತಿಯ ಕಣ್ಣುಗಳಿಂದ ನೋಡಿದಾಳೆ ಅಂತಲೇ ಅರ್ಥ. ಅದಕ್ಕೆ ಇಲ್ಲದಿದ್ದರೆ ನಿಮ್ಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಸ್ಥಾನಕ್ಕೆ ಬಂದು ಇಲ್ಲಿ ನೀವು ಹೀಗೆ ಕೂತ್ಕೊಂಡಿದ್ದೀರಿ ಅಂದರೆ ಅವಳು ಕರೆದೇ ಬಂದವರು ನೀವು. ಅವಳು ಕರೀದೇ ಯಾರೂ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಆ ಕರೆ ನಮಗೆ ಗೊತ್ತಾಗದೇ ಇರ್ಬೋದು, ನಮ್ಮ ಅಂತರಂಗದಲ್ಲೇ ಆಗಿರ್ಬೋದು ಅದು. ಹಾಗಾಗಿ ಎಲ್ಲಿಯೋ ಒಂದು ಸ್ಪಂದ, ದೂರದಲ್ಲಿ ತಾಯಿ ವಾತ್ಸಲ್ಯ, ಅದು ನಮಗೆ ಮುಟ್ಟಿಯೇ ನಾವು ಇಲ್ಲಿಗೆ ಬಂದಿರ್ತೇವೆ. ಅವಳ ಕರುಣೆಗೆ ನೀವೆಲ್ಲ ಪಾತ್ರರು ಎಂಬುದಾಗಿ ಮೊದಲು ನಾವು ಹೇಳಿ ಇಂದಿನ ಈ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆದರೆ ಇಂಥ ಸಂದರ್ಭಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ಒಂದು ಕಿಡಿ ಇದ್ದ ಹಾಗೆ ಅಂತ. ಇದು ಹೊತ್ತಿ ಮುಂದೆ ದೊಡ್ಡ ಅಗ್ನಿಯಾಗಿ ಉರಿಬೇಕು. ಅದು ಜೀವನವನ್ನೇ ಬೆಳಗುವಂಥ ಬೆಳಕಾಗಬೇಕು. ಅದು ನಮ್ಮೊಳಗೆ ಎಷ್ಟು ಕತ್ತಲು ತುಂಬಿದೆಯೋ, ಎಷ್ಟು ಜನ್ಮದ್ದೋ ಪಾಪ ಎಷ್ಟಿದೆಯೋ ಅದೆಲ್ಲವನ್ನೂ ಪರಿಹರಿಸುವಂಥ ಕತ್ತಲಾಗಿ ಅದು ಬೆಳಗಬೇಕಾದ್ರೆ ಅಷ್ಟು ಗಟ್ಟಿಯಾಗಿ ನಾವು ಆಶ್ರಯಿಸಬೇಕಾಗ್ತದೆ. ಈ ತಾಯಿ ನಮ್ಮ ಕಡೆಗೆ ಕೈ ನೀಡ್ತಾಳೆ ಅಂತ ಅಂದ್ಕೊಳ್ಳಿ, ಅದವಳ ಭಾಗ. ಅದು ಆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗಿದ್ದು ನಮ್ಮ ಭಾಗ. ಅದು ನಾವು ಅದನ್ನು ಮಾಡದಿದ್ದಾಗ ಅದೃಷ್ಟಹೀನರಾಗ್ತೇವೆ, ನಾವು ಭಾಗ್ಯಹೀನರಾಗ್ತೇವೆ. ಹಾಗಾಗಬಾರ್ದು. ಹಾಗಾಗಿ ಕರುಣೆಯಿಂದ, ವಾತ್ಸಲ್ಯದಿಂದ ತಾಯಿ ಚಾಚಿದ ಹಸ್ತವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಕಡೆಗೆ ನಾವು ನಡಿಬೇಕು. ಈ ಕಾರ್ಯಕ್ರಮ ಅದಕ್ಕೆ ವೇದಿಕೆಯಾಗಲಿ ಎಂಬುದಾಗಿ ನಾವು ಮೊದಲಾಗಿ ಹಾರೈಸಿ, ಈ ಲಲಿತೋಪಾಖ್ಯಾನದ ಒಂದು ಮುಖ್ಯವಾದ ಘಟ್ಟದಲ್ಲಿ ನಾವಿದ್ದೇವೆ. ಮೊದಲು ಭಂಡಾಸುರನ ಪ್ರಾದುರ್ಭಾವ. ಬೂದಿಯಿಂದ ಹುಟ್ಟಿದವನು, ಅವನಿಗೆ ವರ ಪ್ರಾಪ್ತಿಯಾಗಿರುವಂಥದ್ದು. ಆಮೇಲೆ ದೊಡ್ಡ ರೀತಿಯಿಂದ ಅವನು ಈ ಪ್ರಪಂಚವನ್ನೆಲ್ಲ ಆಳಿದ್ದವನು. 60,000 ವರ್ಷಗಳ ಕಾಲದ ಆಳ್ವಿಕೆ ಅವನದ್ದು, ಧರ್ಮಯುಕ್ತವಾದ ಆಳ್ವಿಕೆ. ಆ ಬಳಿಕ ಅದು ಹದಗೆಟ್ಟಿದ್ದು, ಅವನು ಲೋಕಕಂಟಕನಾಗಿದ್ದು. ಅವನ ಸಂಹಾರಕ್ಕಾಗಿ ದೇವಿ ಅಗ್ನಿ ಮಧ್ಯದಲ್ಲಿ ಆವಿರ್ಭವಿಸಿದ್ದು. ರಾಜ್ಯಭಾರ, ದೇವಿಯ ಒಂದು ಸಾಮ್ರಾಜ್ಯ ನಿರ್ಮಾಣ ಮತ್ತು ರಾಜ್ಯಭಾರ. ತದನಂತರ ಈ ಭಂಡಾಸುರನ ಸಂಹಾರಕ್ಕಾಗಿ ದೇವಿ ಯುದ್ಧಕ್ಕೆ ಹೇಳುವಂಥದ್ದು, ಯುದ್ಧ ಸನ್ನಾಹ. ತತ್ಪರಿಣಾಮವಾಗಿ ದುರ್ನಿಮಿತ್ತಗಳು ಶೂನ್ಯಕಪುರದಲ್ಲಿ ಉಂಟಾಗಿರುವಂಥದ್ದು. ಭಂಡಾಸುರನ ನಗರದಲ್ಲಿ ದುರ್ನಿಮಿತ್ತಗಳು ಉಂಟಾಗಿರುವಂಥದ್ದು. ಅವನ ಸಭೆ, ಒಂದು ಮಂತ್ರಾಲೋಚನೆ ಮಾಡ್ತಾನೆ ಭಂಡಾಸುರ. ಅಲ್ಲಿ ಒಂದು ದ್ವಂದ್ವ ಇದೆ. ನಿನ್ನೆ ನಾನು ನಿಮ್ಗೆ ಹೇಳಿದ್ವು. ಅವನು ಬಾಯಲ್ಲಿ ಹೇಳೋದೇನೆಂದರೆ, ಅದು ಯಾವ ಲೆಕ್ಕ. ಕೆಲವು ಹೆಣ್ಮಕ್ಳು ಬಂದಿದ್ದಾರಂತೆ ಯುದ್ಧಕ್ಕೆ ಅಂತ. ಒಬ್ಬಳು ಹೆಣ್ಮಗಳು ನೇತೃತ್ವವಂತೆ, ಉಳಿದವರೆಲ್ಲ ಜೊತೆಯಲ್ಲಿರೋರಂತೆ. ಏನು ವಿಷಯ ಇದು? ಬಳ್ಳಿ ಬಂಡೆಯನ್ನು ಭೇದಿಸೀತೆ ಎಂಬುದಾಗಿ ಸಭೆಯಲ್ಲಿ ಪ್ರಸ್ತಾವನೆ. ಆದರೆ ಅದಕ್ಕೆ ಸಭೆ ಬೇಕಾ ಅಂತ ಮುದ್ದಿನ ಪ್ರಶ್ನೆ. ಭಂಡಾಸುರನಂಥ ಅವನು ಲೌಕಿಕ ಚಕ್ರವರ್ತಿ ಅವತ್ತಿನ ಕಾಲಕ್ಕೆ. ಅವನು
ಎಲ್ಲ ದೈತ್ಯ ಸಾಮಂತರನ್ನು ಕೂಡಿಸಿ ದೊಡ್ಡ ಸಭೆ ಮಾಡಬೇಕಾದ್ರೆ ಅಷ್ಟು ಮಹತ್ವದ್ದು ಇರಬೇಕಲ್ವಾ ಅಂತ, ಅದು ಒಳಗಿದೆ ಅದು. ಆದರೆ ಹೊರಗಿನ ನಿರೂಪಣೆಯಲ್ಲಿ ರೀತಿಯೇ ಬೇರೆ ಇದೆ. ಅವನು ಹೇಳೋದು ಯಾವ ಲೆಕ್ಕವೂ ಅಲ್ಲ, ಏನೊಂದು ವಿಷಯವೂ ಅಲ್ಲ ಇದು ಎನ್ನುವ ಹಾಗೆ. ಆದರೆ ನಗರ ರಕ್ಷೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ. ಎಲ್ಲ ದ್ವಾರಗಳಲ್ಲಿ 10 ಅಕ್ಷೋಹಿಣಿ ಸೈನ್ಯವನ್ನು ಇಡ್ತಾನೆ. ಒಬ್ಬೊಬ್ಬ ನಾಯಕ, ಒಬ್ಬೊಬ್ಬ ಸೇನಾಪತಿ, 10 ಅಕ್ಷೋಹಿಣಿ ಸೈನ್ಯ ಒಂದೊಂದು ದ್ವಾರದಲ್ಲಿ. ಇದೇ ರೀತಿ ರಾವಣ ಮಾಡಿದ್ದನ್ನು ರಾಮಾಯಣದಲ್ಲಿ ನಾವು ಗಮನಿಸ್ತೇವೆ. ರಾಮಾಯಣದಲ್ಲಿ ಪ್ರತಿಯೊಂದು ದ್ವಾರಕ್ಕೂ ಒಬ್ಬೊಬ್ಬ ಪ್ರಧಾನ ವೀರ, ಇಂದ್ರಜಿತು ಪಶ್ಚಿಮ ದ್ವಾರಕ್ಕೆ, ಪ್ರಹಸ್ತ ಪೂರ್ವ ದ್ವಾರಕ್ಕೆ, ಸ್ವತಃ ರಾವಣನೇ ಉತ್ತರ ದ್ವಾರಕ್ಕೆ ಅಂತ. ಲಂಕೆ ಉತ್ತರ ದ್ವಾರ ಅಂದರೆ ಭಾರತದ ಕಡೆ ಬರ್ತದೆ ಅದು ಅಂತ, ಈ ಕಡೆಯಿಂದ ರಾಮ ಬರುವಂಥ ದಾರಿ ಅದು ಅಂತ. ಅಲ್ಲಿಗೆ ಸ್ವತಃ ರಾವಣನೇ. ಹೀಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸೈನ್ಯ ಇಟ್ಕೊಂಡು ಅವನು ಒಂದು ವ್ಯೂಹ ರಚನೆ ಮಾಡಿದ್ದನ್ನು ರಾಮಾಯಣದಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿ ಇಲ್ಲೂ ಕೂಡ 4 ದ್ವಾರಗಳಲ್ಲಿ, ನಗರದ 4 ದ್ವಾರಗಳಲ್ಲಿ ದೊಡ್ಡ ದೊಡ್ಡ ಸೈನ್ಯವನ್ನು ಇಟ್ಟುಕೊಂಡು 10 ಅಕ್ಷೋಹಿಣಿ ಮಧ್ಯೆ ಇಟ್ಕೊಂಡು ಅವನು ಒಳಗೊಳಗೆ ಭಯ ಇದೆ. ರಾವಣನ ಕಥೆನ ಹೀಗೆ ಕೇಳ್ತೇವೆ ನಾವು. ಅಲ್ಲಲ್ಲಿ ಅವನಿಗೆ ಭಯ ಆಗಿದ್ದನ್ನು ರಾಮಾಯಣ ವರ್ಣನೆ ಮಾಡ್ತದೆ. ನಿಜವಾಗ ಅವನಿಗೆ ಭಯ ಅಂದರೆ ಗೊತ್ತಿಲ್ಲ ಅನ್ನುವಂಥವನು ರಾವಣ ಮೊದಲು. ಅವನು ಅಂದರೆ ಭಯ ಹೊರತು ಅವನಿಗೆ ಭಯ ಅಂತ ಇಲ್ಲ ಅಂತ, ಅವನಿಂದ ಬೇರೆಯವರಿಗೆ ಭಯ ಅಂತ. ಆದರೆ ರಾಮನ ವಿಷಯಕ್ಕೆ ಅವನು ಉದ್ದಕ್ಕೂ ಭಯಪಡ್ತಾನೆ. ಭಯಪಡದೆ ಹೋಗಿದ್ರೆ ಸೀತೆಯನ್ನು ಕದ್ದು ಕೊಂಡೊಯ್ಯುವ ಅಗತ್ಯವೇ ಇರ್ತಿರ್ಲಿಲ್ಲ ಅಂತ. ಮಾಯಾಮೃಗ ಯಾಕೆ ಬೇಕಿತ್ತು? ಮಾಯಾಮೃಗ ಯಾಕೆ ಬೇಕಾಯಿತು ಅಂದರೆ ಧೈರ್ಯ ಕಡಿಮೆ ಆಯಿತು. ಕಡಾಖಾಡಿಯಾಗಿ ಹೋರಾಡಿ ಸೀತೆಯನ್ನು ಕರೆದೊಯ್ತಾನೆ ಎನ್ನುವ ಧೈರ್ಯ ಇಲ್ವಲ್ಲ. ಹಾಗಾಗಿ ರಾಮನನ್ನು ಮೆಲ್ಲ ಆ ಕಡೆ ಕರ್ಕೊಂಡೋಗಿ ಏನಾದರೂ ಮಾಡಿ ಅಂತ ಯಾಕೆ ಬಂತು ಅಂದರೆ ಅದು ಅಳುಕು, ಅದು ಒಂದು ಅಧೈರ್ಯ ಅದು ಅಂತ. ಹಾಗೆ ಇಲ್ಲಿಯೂ ಕೂಡ ಅಂತ ಅಧೈರ್ಯವೇ ಅಂತ. ರಾವಣನು ಅವನು ಮೊದಲಾಗಿ ತಾನು ಯುದ್ಧಕ್ಕೆ ಹೋಗೋದಿಲ್ಲ. ಎಲ್ಲರನ್ನೂ ತನ್ನ ಮಕ್ಕಳವರೆಗೆ ಎಲ್ಲರನ್ನೂ ಬಲಿ ಕೊಟ್ಟು, ದುರ್ಯೋಧನ ಹಾಗೆ ಕೊಟ್ಟ ಕೊನೆಯಲ್ಲಿ ತಾನು ಯುದ್ಧಕ್ಕೆ ಹೋಗುವಂಥದ್ದು, ಬೇರೆ ದಾರಿ ಇಲ್ಲದೆ ಇದ್ದಾಗ ರಾವಣ. ಹಾಗೆ ಇವನು ಕೂಡ ಬೇರೆ ಬೇರೆ ತನ್ನ ಸೈನ್ಯವನ್ನು, ಸೇನಾ ನಾಯಕರನ್ನು ಯುದ್ಧಕ್ಕೆ ಕಳುಹಿಸಿಕೊಡ್ತಾನೆ. ಮೊಟ್ಟ ಮೊದಲು ಅವನು ಯಾರನ್ನು ಕಳುಹಿಸಿಕೊಟ್ಟ ಅಂದರೆ ದುರ್ಮದ ಎನ್ನುವ ಒಬ್ಬ ರಾಕ್ಷಸ ನಾಯಕ. ದುರ್ಮದ ಎಂಬುದಾಗಿ 10 ಅಕ್ಷೋಹಿಣಿ ಸೇನೆಯ ನೇತೃತ್ವದಲ್ಲಿ ದುರ್ಮದನನ್ನು ಯುದ್ಧಕ್ಕಾಗಿ ಲಲಿತಾ ಪರಮೇಶ್ವರಿ ಇರುವಲ್ಲಿಗೆ ಈ ಭಂಡಾಸುರ ಕಳುಹಿಸಿಕೊಡ್ತಾನೆ. ಏನು ದುರ್ಮದ? ಆ ಶಬ್ದಕ್ಕರ್ಥ ಏನು ಅಂದರೆ, ನೀವು ಅದನ್ನು ಗ್ರಾಮ್ಯ ಭಾಷೆಗೆ ಅನುವಾದ ಮಾಡೋದಾದ್ರೆ, ಕನ್ನಡದ ಗ್ರಾಮ್ಯ ಭಾಷೆಗೆ ಅನುವಾದ ಮಾಡೋದಾದರೆ ಕೆಟ್ಟ ಸೊಕ್ಕು ಅಂತ. ದುರ್ಮದ, ಮದ ಸೊಕ್ಕು. ದುರ್ಮದ ಅಂದರೆ ಅದು ಸ್ವಲ್ಪ ಒಳ್ಳೆಯದಲ್ಲ, ಅದು ಕೆಟ್ಟ ಸೊಕ್ಕು ಅಂತ. ಯಾಕೆ ಕೆಟ್ಟ ಸೊಕ್ಕು ಅವನಿಗೆ ಅಂದರೆ ಅದನ್ನು ಭಂಡಾಸುರನೇ ವರ್ಣನೆ ಮಾಡ್ತಾನೆ. ಈ ದುರ್ಮದ ಎಂಥವನಂತೆ ಅಂದರೆ ನ ಸುರೇಶು, ದೇವತೆಗಳಲ್ಲಿ ಅವನನ್ನು ಗೆದ್ದವರಿಲ್ಲ. ನ ಮರ್ತ್ಯೇಶು, ಮನುಷ್ಯರಲ್ಲಿ ಅವನನ್ನು ಗೆದ್ದವರಿಲ್ಲ. ನ ಉರಗೇಂದ್ರೇಶು, ಇನ್ನು ನಾಗರುಗಳಲ್ಲಿ ಕೂಡ ಅವನನ್ನು ಗೆದ್ದವರಿಲ್ಲ. ಈ 3 ಉದಾಹರಣೆ ಹೇಳಿದ್ದು. ಅವನನ್ನು ಈವರೆಗೆ ಗೆದ್ದವರೇ ಯಾರೂ ಇಲ್ಲ. ಹಾಗಾಗಿ ದುರ್ಮದ ಅದು ಬಂದ್ಬಿಡ್ತದೆ ಅಂತ, ಸೊಕ್ಕು ಬರ್ತದೆ ಅಂತ. ಈ ಸೊಕ್ಕು ಕೆಟ್ಟ ಸೊಕ್ಕು ಅಂತ ಯಾವಾಗ ಆಗ್ತದೆ ಅಂದರೆ ಅದೇ ಪತನಕ್ಕೆ ಕಾರಣ ಆಗುವಾಗ ಕೆಟ್ಟ ಸೊಕ್ಕು ಅಂತ ಆಗುವಂಥದ್ದು. ಈಗ ಗೆದ್ದು ಗೆದ್ದು ಸೊಕ್ಕು ಬರ್ತದೆ, ಆ ಸೊಕ್ಕೆ ಸೋಲಿಗೆ ಕಾರಣ ಆಗ್ತದೆ. ಇದೇ ಸೃಷ್ಟಿ. ಇತಿಹಾಸ ಪೂರ್ತಿ ಇರೋದು ಹೇಗೆ ಅಂತ, ಈ ಗರ್ವ ಇದೆಯಲ್ಲ, ದುರಹಂಕಾರ ಇದೆಯಲ್ಲ, ಅದು ಖಂಡಿತವಾಗಿಯೂ ಪತನಕ್ಕೆ ಕಾರಣ ಆಗ್ತದೆ. ಮತ್ತು ಇದೊಂದು ವಿಚಿತ್ರ ರೋಗ ಇದು. ಈ ಸೊಕ್ಕು ಎನ್ನುವಂಥದ್ದು ಬಂದವನಿಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಈ ಸೊಕ್ಕಿರೋರು ಯಾರಿಗಾದ್ರು ತಮಗೆ ಸೊಕ್ಕಿದೆ ಅಂತ ಗೊತ್ತಿದೆಯಾ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅವರಿಗೆ ತಮಗೆ ಸೊಕ್ಕಿಲ್ಲ ಅಂತಲೇ ಸೊಕ್ಕು ಅಂತ, ಅಂಥವ್ರು ಇರ್ತಾರೆ ಕೆಲವರು ಅಂತ. ನನಗೆ ಸೊಕ್ಕೇ ಇಲ್ವಪ್ಪ ಅಂತ ಸೊಕ್ಕು ಅವನಿಗೆ ಅಂತ. ನೀ ಕಾಶಿಗೆ ಹೋಗಿ ಏನು ಬಿಟ್ಟು ಬಂದೆ ಅಂದರೆ ಸಿಟ್ಟು ಬಿಟ್ಟು ಬಂದೆ ಅಂತ. ಏನು ಬಿಟ್ಟು ಬಂದೆ? ಸಿಟ್ಟು ಬಂದೆ ಅಂತ. ಏನು ಬಿಟ್ಟು ಬಂದೆ ಅಂತ? ಅದೇ ಸಿಟ್ಟು ಬಿಟ್ಟು ಬಂದೆ ಅಂತ. ಏನು ಬಿಟ್ಟು ಬಂದೆ? ಇನ್ನೊಂದು ಸತಿ ಕೇಳಿದ್ರೆ ಭಾಷೆ ಬರೋದಿಲ್ಲ, ನಿನಗೆ ಹೇಳ್ದು ಅರ್ಥ ಆಗೋದಿಲ್ಲ. ಸಿಟ್ಟು ಬಂದೇ ಬಿಡ್ತು ಕೂಡಲೇ ಆಗ ಅಂತ. ಬಿಟ್ಟು ಬಂದಿದ್ದೇನನ್ನ ಅಂತ ಜೊತೆಗೆ ಬಂದ್ಬಿಟ್ಟಿದೆ, ಅದು ಬಿಟ್ಟು ಬಂದಿದ್ದೇನೂ ಇಲ್ಲ ಅಂತ. ಹಾಗೆ ಸೊಕ್ಕು ಕೂಡ ಅದು ಇದ್ದಿದ್ದೇ ಗೊತ್ತಾಗೋದಿಲ್ಲ. ಭಾರಿ ದೊಡ್ಡ ಸಮಸ್ಯೆ ಅದು. ಅದು ಮಹಾರೋಗ ಅದು. ಆದರೆ ಇದ್ದಿದ್ದೇ ಗೊತ್ತೇ ಆಗೋದಿಲ್ಲ ಅಂತ. ಯಾರಿಗೂ ಗೊತ್ತಾಗದೆ ಹೋದ್ರೆ ಅಡ್ಡಿರಲಿಲ್ಲ, ಬೇರೆಯವರಿಗೆಲ್ಲ ಗೊತ್ತಾಗ್ತದೆ. ಅವನು ಸಂಪರ್ಕಕ್ಕೆ ಬಂದವರಿಗೆಲ್ಲರಿಗೂ ಗೊತ್ತಾಗ್ತದೆ ಅವನಿಗೆ ಸೊಕ್ಕಿದೆ ಅಂತ. ಆದರೆ ಆ ಮನುಷ್ಯನಿಗೆ ಮಾತ್ರ
ಕೊನೆಯವರೆಗೂ ತನಗೆ ಸುಖ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಂತ. ಇದು ಹೌದು ಅಲ್ವಾ ನೋಡಿ, ನೀವು ಇನ್ನೊಂದು ಸತಿ ಅವಲೋಕನ ಮಾಡಿ ನೋಡಿ. ಹೌದು ಅಂತಾದರೆ ನಾವೆಲ್ಲ ಜಾಗ್ರತೆ ಮಾಡಬೇಕು, ಯಾಕೆಂದರೆ ನಮಗೆ ಬರಬಾರ್ದು ಇದು ಅಂತ. ಈಗ ಜ್ವರ ಬಂತು ಅಂದರೆ ಗೊತ್ತಾಗ್ತದೆ ನಮಗೆ ಕೊನೆ ಪಕ್ಷ ಅಂತ, ಔಷಧ ತೊಗೊಳ್ಬೋದು. ಬೇರೆ ಬೇರೆ ಕಾಯಿಲೆಗಳು ಬಂದರೆ ಗೊತ್ತಾಗ್ತದೆ ಅಂತ, ಔಷಧ ತೊಗೊಳ್ಬೋದು. ಈಗ ಗೊತ್ತಾಗದೇ ಇರುವ ಕಾಯಿಲೆಗಳು ತುಂಬ ಅಪಾಯಕಾರಿ. ಈಗ ಉದಾಹರಣೆಗೆ ಹೃದಯದ ಕಾಯಿಲೆ ಅಂತ ಅಂದ್ಕೊಳ್ಳಿ ನೀವು, ತುಂಬ ಅಪಾಯಕಾರಿ. ಗೊತ್ತಾದರೆ ಚಿಕಿತ್ಸೆ ಇದೆ ಅದಕ್ಕೆ. ಆದರೆ ಗೊತ್ತೇ ಆಗದೆ ಮಲಗಿದಾಗ ಬಂದರೆ ಏನು ಮಾಡೋದು? ಹೋಯ್ತು ಅಂತಲೇ ಲೆಕ್ಕ ಅಂತ, ನೀನೇನು ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಎಂದೂ ನಾವು ತಿಳಿಯದಂತೆ ಬರುವ ಆಪತ್ತುಗಳ ಬಗ್ಗೆ ತುಂಬ ನಿಗಾ ವಹಿಸ್ಬೇಕಾಗ್ತದೆ, ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಅಂಥದ್ದೊಂದು ಇದು. ಹಾಗಾಗಿ ತುಂಬ ಜಾಗ್ರತೆ ಮಾಡಬೇಕಾಗಿರುವಂಥದ್ದು. ಇವನಿಗೆ ಸೊಕ್ಕು ಬರಲಿಕ್ಕೆ ಕಾರಣಗಳಿದೆ. ಯಾಕೆಂದರೆ ಅಭೂತ್ ಪ್ರತಿಹತಂ ಸೋಪಿ ಯದ್ಬಲಂ ನ ಪ್ರತಿಹತಂ, ಅಪ್ರತಿಹತವಾದ ಬಲ. ರಾಕ್ಷಸರಲ್ಲಿ ಮಾತ್ರ ಅಲ್ಲ, ಬೇರೆ ಯಾವ ವರ್ಗದಲ್ಲಿ ಕೂಡ ಅವನು ಯುದ್ಧದಲ್ಲಿ ಸೋತದ್ದಿಲ್ಲ. ಅಂಥ ವೀರನನ್ನು ಕಳುಹಿಸುವಾಗ ಅರ್ಥ ಲಲಿತೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾನೆ ಅಂತಲೇ. ಯಾರು? ಈ ಭಂಡಾಸುರ ಅಂತ. ಆದರೆ ಬಾಯಿ ಮಾತ್ರ ಒಡೆಯವಲಕ್ಕ ಅನ್ನೋದನ್ನೇ ಹೇಳ್ತಾ ಇದೆ ಅಂತ. ದ್ವಂದ್ವ ಇರಬಾರ್ದು ಯಾವಾಗ. ಏನಿದೆಯೋ ಅದನ್ನು ಮಾತಾಡಬೇಕು, ಒಳಗೇನಿದೆಯೋ ಅದನ್ನೇ ಮಾತಾಡಬೇಕು. ಒಳಗೆ ಹೊರಗೆ ಬೇರೆ ಆದರೆ ಅದಕ್ಕೆ ಪಾಪ ಅಂತ ಹೆಸರು. ಒಳಗೆ ಹೊರಗೆ ಒಂದಾದರೆ ಅದೇ ಪುಣ್ಯ. ಮತ್ತು ಪುಣ್ಯ ಅಂತ ಬೇರೆ ನೀವು ವ್ಯಾಖ್ಯಾನ ಹುಡುಕ್ಬೇಕಾಗಿಲ್ಲ ಅಂತ. ದುರ್ಮದ ಅಂದರೆ ಕೆಟ್ಟ ಸೊಕ್ಕು. ಅವನಿಗೆ ತುಂಬ ಸೊಕ್ಕಿದೆ, ಆ ಕಾರಣಕ್ಕೆ ದುರ್ಮದ ಅನ್ನೋ ಹೆಸರು ಸರಿ. ತಂದೆ ತಾಯಿ ಹುಟ್ಟುವಾಗಲೇ ಇಟ್ಟಿದ್ದಾರೆ. ಮಗು ನೋಡಿದಾಗ ಅವ್ರಿಗೆ ಅರ್ಥ ಆಗಿದೆ, ಎಂದಾರು ಒಂದು ದಿವಸ ಇದಕ್ಕೆ ಸೊಕ್ಕು ಬಂದೇ ಬರ್ತದೆ ಅಂತ. ಯಾವತ್ತಾರು ಒಂದು ದಿವಸ. ಹಿಂದಿನ ಕಾಲದಲ್ಲಿ ಹೆಸರಿಡುವಾಗ ಹಾಗೆ ಹೆಸರಿಡ್ತಾ ಇದ್ದಿದ್ದು ಅಂತ. ದುರ್ಯೋಧನ ಅಂತ ಯಾಕೆ ಹೆಸರಿಡಬೇಕು, ದುಶ್ಯಾಸನ ಅಂತ ಯಾಕೆ ಹೆಸರಿಡಬೇಕು ಅಂತ ಇಟ್ಟವರಿಗೂ ಗೊತ್ತು ಅಂತ. ಒಂದು ದಿವಸ ಹೀಗಾಗ್ತದೆ ಅಂತ, ಯಾವತ್ತೋ ಒಂದು ದಿವಸ ಅಂತ. ಆಗಿನ ಕಾಲದ ಸೂಕ್ಷ್ಮ ದೃಷ್ಟಿಗಳು ಇವೆಲ್ಲ ಅಂತ. ಅದು ಅಷ್ಟೇ ಅಲ್ಲ, ಇವನು ಭಂಡಾಸುರನ ದುರ್ಮದ ಅಂತ. ಸಮಾಧಾನ ಗಮನಿಸಿ ನಾವು ಹೇಳೋದನ್ನು. ಇವನು ಭಂಡಾಸುರನ ದುರ್ಮದ ಅಂತ ಅಂದರೆ ಭಂಡಾಸುರನ ಕೆಟ್ಟ ಸೊಕ್ಕು ಅಂತ. ಅದೇ ಅದು ಬಂದಿದ್ದು. ಮೊಟ್ಟ ಮೊದಲು ಯುದ್ಧಕ್ಕೆ ಬಂದಿದ್ದು ಯಾವುದು ಅಂದರೆ ಭಂಡಾಸುರನ ಒಳಗಿನ ದುರಹಂಕಾರ. ಎಷ್ಟು ಕೊಬ್ಬು ನಿನಗೆ ಅಂತ ಕೇಳ್ತಾರಲ್ಲ, ಆ ಕೊಬ್ಬು ಅದು ಯುದ್ಧಕ್ಕೆ ಬಂದಿದ್ದು ಮೊದಲು ಅಂತ. ಭಂಡಾಸುರ ಹುಟ್ಟಿದ್ದೇ ಹಾಗಲ್ವಾ. ಈಗ ಭಂಡಾಸುರ ಹುಟ್ಟಿದ್ದು ಬೂದಿಯಿಂದ. ಬೂದಿ ಯಾರಿದ್ದು ಅಂದರೆ ಕಾಮನದ್ದು, ಮನ್ಮಥನದ್ದು. ಮನ್ಮಥ ಬೂದಿಯಾಗಿದ್ದು ಹೇಗೆ ಅಂದರೆ ಸೊಕ್ಕು ಜಾಸ್ತಿ ಆಯಿತು. ಈಶ್ವರನ ಮೇಲೆ ಬಾಣ ಪ್ರಯೋಗ ಮಾಡೋಕೆ ಹೋದ ಅಲ್ವಾ. ಈಶ್ವರನ ಮೇಲೆ ಬಾಣ ಪ್ರಯೋಗ ಮಾಡ್ತೇನೆ, ಈಶ್ವರನನ್ನೇ ವಿಚಲಿತ ಮಾಡ್ತೇನೆ ಅಂದರೆ ಸೊಕ್ಕಲ್ಲದ ಬೇರೆ ಏನೇನು ಹೇಳಿ. ಒಳ್ಳೆ ಸೊಕ್ಕಂತೂ ಅಲ್ಲ ಅದು. ಯಾಕೆಂದರೆ ತಪಸ್ಸು ಮಾಡ್ತಾ ಇದ್ದಾನೆ ಈಶ್ವರ. ಈಗ ಯಾರೋ ದೊಡ್ಡವರು ಅವರು ಅನುಷ್ಠಾನಕ್ಕೆ ಕೊಡ್ತಿದ್ದಾರೆ, ಪೂಜೆಗೆ ಕೂತಿದ್ದಾರೆ ಅಂದರೆ ಅವ್ರ ಮೇಲೆ ಬಾಣ ಬಿಡಬೇಕಾ, ಹೋಗಿ ಅವ್ರನ್ನ ವಿಚಲಿತ ಮಾಡಬೇಕಾ? ಸಾಮಾನ್ಯ ಪ್ರಜ್ಞೆ ಅಲ್ವ ಇದು. ಹೀಗಿರುವಾಗ ಜಗದೀಶ್ವರ ಧ್ಯಾನಕ್ಕೋ ತಪಸ್ಸಿಗೋ ಕುಳಿತಾಗ ಅವನ ಮೇಲೆ ಹೋಗಿ ಅವನನ್ನು ವಿಚಲಿತಗೊಳಿಸುವಂತೆ ಬಾಣ ಪ್ರಯೋಗ ಮಾಡಬೇಕಾದ್ರೆ ಎಷ್ಟು ಸೊಕ್ಕಿರಬೇಕು, ಆ ಸೊಕ್ಕು ಎಷ್ಟು ಕೆಟ್ಟದಿರಬೇಕು ಅಂತ. ಹೀಗೆ ಕಾಮ ಬೂದಿಯಾಗಿದ್ದು, ಕೆಟ್ಟ ಸೊಕ್ಕಿನ ಕಾರಣವೇ ಕಾಮ ಬೂದಿಯಾಗಿದ್ದು. ಆ ಬೂದಿಯಿಂದ ಹುಟ್ಟಿ ಬಂದವನಿಗೆ ಸೊಕ್ಕು ಇಲ್ಲದೆ ಏನು ಅಂತ ಇರಲೇಬೇಕಲ್ವ ಸೊಕ್ಕು ಅಂತ. ಹಾಗಾಗಿ ದುರ್ಮದನೆಂಬ ರಾಕ್ಷಸ ಬಂದನೋ ಅಥವಾ ಭಂಡಾಸುರನ ದುರ್ಮದವೇ, ಯಾರು ನನಗೆ ಸಮ ಅಂತ, ಯಾರೂ ನನ್ನನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ದುರಹಂಕಾರವೇ ಎದುರು ಬಂತೋ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕಿರುವಂಥ. ಅಂತೂ ಈ ದುರ್ಮದ ಒಂಟೆಯನ್ನೇರಿ ಯುದ್ಧಕ್ಕೆ ಬಂದ. ಒಂಟೆಯನ್ನೇರಿ ಯುದ್ಧಕ್ಕೆ ಬಂದ. ಬೇರೆ ಬೇರೆ ವಾಹನಗಳು ಈ ರಾಕ್ಷಸರದ್ದು, ಅದರಲ್ಲಿ ಇವನದ್ದು ಒಂಟೆ. ಈಗ ಭಂಡಾಸುರನ ದುರ್ಮದವನ್ನು ಸಂಹಾರ ಮಾಡಬೇಕು. ಲಲಿತಾ ತ್ರಿಪುರ ಸುಂದರಿಯೋ ಅವಳ ಪರಿವಾರವೋ ಮಾಡಬೇಕು ಆ ಕಾರ್ಯವನ್ನು. ಈ ತ್ರಿಪುರ ಸುಂದರಿಯ ಸೇನೆಯ ಮುಂಗಡೆಯಲ್ಲಿ, ಸೇನೆಯ ಅಗ್ರಭಾಗದಲ್ಲಿ ಸಂಪತ್ಕರಿ ದೇವಿ ಇದ್ದಳು. ಯಾಕೆಂದರೆ ನಾವು ಯುದ್ಧಕ್ಕೆ ಹೊರಟ ವರ್ಣನೆ ಕೇಳ್ತೇವಲ್ಲ, ಮೊಟ್ಟ ಮೊದಲು ಸಂಪತ್ಕರಿ ಹೊರಟ ವರ್ಣನೆಯಿಂದಲೇ ಪ್ರಾರಂಭ ಆಗ್ತದೆ ಅದು. ದೇವಿಯ ಅಂಕುಶದಿಂದ ಎದ್ದು ಬಂದಳು ಅವಳು. ಮೊದಲಾಗಿ ಶಕ್ತಿ ದೇವತೆಯರೊಡಗೂಡಿ ಯುದ್ಧಕ್ಕೆ ಹೊರಟಳು ಅಂತ ನಾವು ಕೇಳ್ತೇವೆ. ಹಾಗಾಗಿ ಮುಂಭಾಗದಲ್ಲಿ, ಎದುರು ಭಾಗದಲ್ಲಿ ಸಂಪತ್ಕರಿ ದೇವಿ ಮತ್ತು ಆಕೆಯ ಗಜಸೇನೆ ಇತ್ತು. ಚತುರಂಗ ಸೇನೆಯೇ ಮುಖ್ಯವಾಗಿ ಗಜಸೇನೆ ಇತ್ತು ಅಂತ ನೆನ್ಪಿಟ್ಕೊಳ್ಬೇಕು. ಅಲ್ಲಿಯ ಯುದ್ಧ ನಡೀತು. ಆ ಯುದ್ಧ ಅಲ್ಲಿ ಆರಂಭ ಆಯಿತು. ದಾನವರಿಗೂ ಮತ್ತು ಶಕ್ತಿ ದೇವತೆಯರಿಗೂ ಬಹು ಘೋರವಾದ ಯುದ್ಧ ನಡೆದು ಹೋಯಿತು.
ಯುದ್ಧದಲ್ಲಿ ಶಕ್ತಿ ದೇವತೆಗಳ ಕೈ ಮೇಲಾಯಿತು. ಹೇಳಿ ಕೇಳಿ, ಶಕ್ತಿಯರು ಇದಕ್ಕಾಗಿ ಹುಟ್ಟು ಬಂದವರು. ಒಂದು ರೋಗಕ್ಕೆ ಔಷಧ ಕಂಡು ಹಿಡಿದರೆ ಆ ರೋಗಕ್ಕಿಂತಲೇ ಕಂಡು ಹಿಡಿದ ಔಷಧ ಅಲ್ವಾ ಅದು ತಗೊಂಡಾಗ ಗುಣ ಆಗಬೇಕು. ಸರಿಯಾದವರು ರೋಗವನ್ನು ಔಷಧ ಕಂಡು ಹಿಡಿದಿದ್ರೆ, ಒಳ್ಳೆಯ ಉದ್ದೇಶದಿಂದ ಸರಿಯಾದವರು ಕಂಡು ಹಿಡಿದಿದ್ರೆ ಅದು ಪ್ರಯೋಗ ಮಾಡಿದಾಗ ಗುಣ ಆಗಲೇಬೇಕಲ್ವ. ಹಾಗಾಗಿ ಈ ಶಕ್ತಿ ದೇವತೆಯರ ಸೃಷ್ಟಿಯಾಗಿದ್ದೇ ಈ ರಾಕ್ಷಸರನ್ನು ಬಗ್ಗು ಬಡಿಯುವ ಸಲುವಾಗಿ. ಅದಕ್ಕೆ ಬೇಕಾದಂತೆ ಹುಟ್ಟಿ ಬಂದಿದ್ದಾರೆ ಅವರು, ಬಗ್ಗು ಬಿಡುತ್ತಾರೆ ರಾಕ್ಷಸರನ್ನವರು. ಅದರ ವರ್ಣನೆ ತುಂಬ ವಿಸ್ತಾರವಾಗಿದೆ. ನಾವು ಮುಂದಕ್ಕೆ ಹೋಗೋಣ. ಒಂದು ಚಿಕ್ಕ ಉಲ್ಲೇಖದೊಂದಿಗೆ ಹೇಗೆ ನಡೀತು ಯುದ್ಧ ಅಂದರೆ, ಶಕ್ತಿಗಳಿಂದ ಸಂಹರಿಸಲ್ಪಡುವ ದಾನವರ ರಕ್ತ ಅದು ನದಿಯಾಗಿ ಹರಿಯಿತು ಅಷ್ಟೇ. ಒಂದು ಮಾತನ ಉಲ್ಲೇಖ ಅಷ್ಟೇ. ಇತಸ್ತತಃ ಪ್ರಭವೃದ್ಧೈ ರಕ್ತ ಸಿಂಧುರ್ಮಹೀಯಸಿ. ಬಹು ದೊಡ್ಡದಾದ ರಕ್ತದ ನದಿ, ಒಂದೆಡೆ ಅಂತಲ್ಲ, ಇಲ್ಲಿ ಅಲ್ಲಿ ಮತ್ತೊಂದು ಕಡೆಗೆ ಇನ್ನೊಂದು ಕಡೆ ಎಲ್ಲ ಕಡೆ ರಕ್ತದ ಹೊಳೆ ಹರಿತಾ ಇದೆ. ಹರಿಸಿದವರು ಶಕ್ತಿ ದೇವತೆಯರು, ಹರಿದಿದ್ದು ದಾನವರ ರಕ್ತ. ಅಂದರೆ ಸೈನ್ಯ ಏನಾಗಿರಬೇಕು ಅಂತ ಅರ್ಥ ಆಗಬೇಕು ನಮಗೆ. 10 ಅಕ್ಷೋಹಿಣಿ ಬಹುತೇಕ ಹತವಾಗಿಯೇ ಹೋಯಿತು ಶಕ್ತಿ ದೇವತೆಯರ ಕೈಯಿಂದ. ದುರ್ಮದ ಅವನು ಸೇನಾಪತಿ ಅಲ್ವಾ, ಇಂಥ ಸಂದರ್ಭಗಳನ್ನು ನಾವು ಎದುರಿಸಬೇಕಾಗ್ತದೆ. ಸೇನಾಪತಿಗಳು ತನ್ನ ಸೇನೆಯನ್ನು ಸಂತೈಸ್ತಾನೆ, ತನ್ನ ಸೇನೆಗೆ ಧೈರ್ಯವನ್ನು ಕೊಡ್ತಾನೆ, ಆಶ್ವಾಸನೆ ಕೊಡ್ತಾನೆ, ನಾನಿದ್ದೇನೆ, ನೀವು ಭಯಪಡಬೇಡಿ. ಮತ್ತು ಅಳಿದುಳಿದವರು ಯುದ್ಧ ಮಾಡುವಷ್ಟು ಚೈತನ್ಯ ಯಾರಿಗಿದೆಯೋ ಅವರೆಲ್ಲರನ್ನು ಒಟ್ಟುಗೂಡಿಸಿ ಸ್ವತಃ ತಾನು ಮುಂದೆ ನಿಂತು ಯುದ್ಧ ಮಾಡ್ತಾನೆ. ಶಕ್ತಿ ಸೈನ್ಯದ ಮೇಲೆ ಬಾಣಗಳ ಮಳೆಯನ್ನು ಕರೆದ ದುರ್ಮದ ದೈತ್ಯ. ಘನಪರಾಕ್ರಮಿಯೇ ಹೌದು ಆ ದುರ್ಮದ. ಯಾಕೆಂದರೆ ಅವನು ಕರೆದ ಬಾಣಗಳ ಮಳೆಯಿಂದ ಸಂಪತ್ಕರಿ ದೇವಿಯ ಶಕ್ತಿ ಸೇನೆ ಸ್ತಂಭಿತಗೊಂಡಿತು. ಇಡೀ ಸೈನ್ಯವನ್ನೇ ಪರಾಂಗುಖಗೊಳಿಸುವಷ್ಟು ದೊಡ್ಡ ಒಂದು ಆಘಾತವನ್ನು, ಅಂಥ ದೊಡ್ಡ ಬಾಣದ ವರ್ಷವನ್ನು ಈ ದುರ್ಮದ ಕರೆದ. ಆಗ ಸಂಪತ್ಕರಿ ದೇವಿ ಸ್ವತಃ ಯುದ್ಧಕ್ಕೆ ಬರ್ತಾಳೆ. ಕೋಪದಿಂದ ಕಣ್ಣು ಕೆಂಪಾಯಿತು ಸಂಪತ್ಕರಿ ದೇವಿಯದ್ದು. ರಣಕೋಲಾಹಲ ಎಂಬ ತನ್ನ ಆನೆಯನ್ನು ಆಕೆ ಆರೋಹಣೆ ಮಾಡ್ತಾಳೆ. ಹೆಸರೇ ಆಗಿದೆ ರಣಕೋಲಾಹಲ ಅಂತಂದರೆ, ಕಾರ್ಯವೂ ಕೂಡ ಹಾಗೇ ಇದೆ. ಆಕೆಯ ಧನುರ್ಮಂಡಲದಿಂದ ಬಾಣಾವಳಿಗಳು ಸಾಲು ಸಾಲಾಗಿ ಹೊರಹೊಮ್ಮಿದ್ವು. ಧನುರ್ಮಂಡಲ ಅಂದರೆ ಈ ಧನುಸ್ಸು ಮಂಡಲಾಕಾರವಾಗಿ ಇದ್ದಾಗ ಕಾಣ್ತಾ ಇತ್ತು. ನಿಜವಾಗಿ ಹೇಗಾಗಬೇಕು? ಸೆಳೆದಾಗ ಮಂಡಲಾಕಾರ ಆಗಬೇಕು. ಎಡಗೈಯಲ್ಲಿ ಧನುಸ್ಸು ಮುಂದಕ್ಕೆ ಇರ್ತದಲ್ವ, ಆ ನಾಡನ್ನು ಕಿವಿಯವರೆಗೆ ಸೆಳೆದಾಗ, ಕಿವಿಯವರೆಗೆ ಸೆಳೆಬೇಕಾದ್ರೆ ತಾಕತ್ತು ತುಂಬ ಬೇಕಾಗ್ತದೆ. ಕಿವಿಯವರೆಗೆ ಸೆಳೆದಾಗ ಆ ಧನುಸ್ಸು ಮಂಡಲಾಕಾರ ಆಗಬೇಕು. ಬಾಣ ಬಿಟ್ಟಾಗ ಮತ್ತೆ ಸೀದಾಗಬೇಕು ಅದು. ಪುನಃ ಸೆಳೆದಾಗ ಮತ್ತೆ ಬಗ್ಬೇಕು, ಪುನಃ ಬಿಟ್ಟಾಗ ಹೀಗಾಗ್ತಾ ಇರಬೇಕು ಅದು. ಆದರೆ ರಾಕ್ಷಸರ ಕಣ್ಣಿಗೆ ಅದು ಸೀದಾ ಆಗಿದ್ದು ಕಾಣಲೇ ಇಲ್ವಂತೆ. ಅದು ಮಂಡಲಾಕಾರವಾಗೇ ಇತ್ತಂತೆ. ಬಾಣಗಳು ಬರ್ತಾನೆ ಇದ್ವು ಧನುಸ್ಸಿನಿಂದ ನಿರಂತರವಾಗಿ. ಅವಳು ಯಾವಾಗ ಬತ್ತಳಿಕೆಯಿಂದ ಬಾಣಗಳನ್ನು ತೆಗಿತಾಳೆ, ಯಾವಾಗ ಧನುಸ್ಸಿನಲ್ಲಿ ಹೂಡ್ತಾಳೆ, ಗುರಿ ಇಡ್ತಾಳೆ, ಯಾವಾಗ ಸೆಳಿತಾಳೆ, ಯಾವಾಗ ಬಿಡ್ತಾಳೆ, ಈ ಯಾವ ಪ್ರಕ್ರಿಯೆಯೂ ಕಾಣಲಿಲ್ಲ. ಮಂಡಲಾಕಾರವಾದ ಧನುಸ್ಸಿನಿಂದ ಬಾಣಗಳು ಮಳೆಯಾಗಿ ಬೀಳ್ತಾ ಇದೆ, ತಮ್ಮ ಮೇಲೆ ಬೀಳ್ತಾ ಇದೆ, ಇಷ್ಟು ಮಾತ್ರ ಗೊತ್ತಾಗ್ತಾ ಇತ್ತು ಎಂಬುದಾಗಿ ಹಯಗ್ರೀವರು ವರ್ಣನೆ ಮಾಡ್ತಾರೆ. ಅದನ್ನು ನೋಡಿದರೆ ನಮಗೆ ಪುನಃ ರಾಮಾಯಣದ ನೆನಪಾಗ್ತದೆ. ರಾಮಾಯಣದಲ್ಲಿ ಆ ಕರದೂಷಣ ಯುದ್ಧದಲ್ಲಿ ದೂಷಣ 5,000 ರಾಕ್ಷಸರೊಂದಿಗೆ ರಾಮನನ್ನು ಮುತ್ತುತ್ತಾನೆ. 5,000 ಯೋಧರೊಂದಿಗೆ, ರಾಕ್ಷಸ ಯೋಧರೊಂದಿಗೆ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ರಾಮ. ಆ ಸಮಯದಲ್ಲಿ ಇದೇ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ತತಃಶರ ಸಹಸ್ರಾಣಿ ನಿರ್ಯಜುಶ್ಚಾಪಮಂಡಲ ಅಂತ. ಸಾವಿರಾರು ಬಾಣಗಳು ರಾಮನ ಧನುಸ್ಸಿನಿಂದ ಹೊರಹೊಮ್ಮಿದು. ಆ ಧನುಸ್ಸು ಮಂಡಲಾಕಾರವಾಗಿ ಕಾಣ್ತಾ ಇತ್ತು, ಅದು ನೇರವಾಗಿದ್ದು ಕಾಣ್ತಾ ಇರಲಿಲ್ಲ. 10 ದಿಕ್ಕುಗಳು ಮುಚ್ಚಿ ಹೋದವು ಬಾಣಗಳಿಂದ, ಕತ್ತಲಾವರಿಸ್ತು. ಸೂರ್ಯನ ಬೆಳಕಿಗೆ ಭೂಮಿಗಿಳಿಲಿಕ್ಕೆ ಜಾಗ ಇಲ್ಲ ಅಂತ. ರಾಮನ ಬಾಣಗಳು ಹೇಗೆ ಗಗನವನ್ನು ಮುಚ್ಚಿದ್ದು ಅಂದರೆ ಜಾಗನೇ ಇಲ್ಲ ಅಂತ. ಬೆಳಕು ಸಹ ಕೆಳಗೆ ಬರಲಿಕ್ಕೆ ಜಾಗ ಇರಲಿಲ್ಲ. ಶರಾಂಧಕಾರ, ಬಾಣಗಳ ಕತ್ತಲೆ ಅಲ್ಲಿ ಆವರಿಸ್ತು. ಈ ರಾಕ್ಷಸರಿಗೆ ನಾದದಾನಂ ಶರಾನ್ ಘೋರಾನ್, ಘೋರವಾದ ಶರಗಳನ್ನು ರಾಮ ಬತ್ತಲಿಗೆ ಕೈ ಹಾಕಿ ತೆಗೆದುಕೊಳ್ಳುವಂಥದ್ದು, ನಾ ಮುಂಚೆಂತಂ ಬಿಡೋವಂಥದ್ದು, ನಾ ವಿಕರ್ಷಮಾಣಂ ಸೆಳೆಯುವಂಥದ್ದು, ಇದು ಯಾವುದೂ ಕಾಣ್ತಾ ಇರಲಿಲ್ಲ. ಬಾಣಗಳನ್ನು ಅವನು ಉಗುಳುವಂತೆ, ರಾಮ ನಿರಂತರವಾಗಿ ಬಾಣಗಳನ್ನು ಧನುಸ್ಸಿನ ಮೂಲಕವಾಗಿ ಉಗುಳುವಂತೆ ಕಾಣ್ತಾ ಇತ್ತು. ಮತ್ತು ಒಳ್ಳೆ ಹುಲುಸಾಗಿ ಬೆಳೆದ ಭತ್ತದ ಗದ್ದೆ ಮೇಲೆ, ಪಕ್ವಾದ ಭತ್ತದ ಗದ್ದೆ ಮೇಲೆ
ಆಲಿಕಲ್ಲಿ ಮಳೆ ಬಿದ್ದರೆ ಏನಾಗ್ತದೆ ಹೇಳಿ. ಹಾಗೆ ಈ ರಾಕ್ಷಸ ಸೈನ್ಯ ಧರೆಗೆ ಹೊರಗೋದು ಮಾತ್ರ ಕಾಣ್ತಾ ಇತ್ತು ಅಂತ. ತಪ್ಪನೆ ಇಡೀ ಸೇನೆ ಧರೆಗೆ ಹೊರಗ್ತಾ ಇತ್ತು. ಅವನು ಯಾವಾಗ ಏನು ಮಾಡ್ದ ಅಂತ ಕಾಣ್ತಾ ಇರಲಿಲ್ಲ ಅಂದರೆ ಅಷ್ಟು ಲಘುಹಸ್ತತೆಯ ಅಂತ, ಅಷ್ಟು ಶೀಘ್ರತೆ ಅವನ ಕೈಗಳಿಗೆ, ರಾಮನ ಕೈಗಳಿಗೆ ಅಂತ. ಹಾಗಾಗಿ ಅವನನ್ನು ರಾಮ ಏವ ಧನುರ್ಧರ ಅಂತ, ಬಿಲ್ಗಾರ ಅಂದರೆ ಅವನೊಬ್ಬನೇ ಎಂಬುದಾಗಿ ಹೇಳೋದುಂಟು. ಅದರ ನೆನಪಾಗುವಂತೆ ಈ ಪ್ರಕರಣ ಇದೆ. ಕಷ್ಟ ಆಯಿತು ದುರ್ಮದನಿಗೆ ಆಕೆಯನ್ನು ಎದುರಿಸೋದು ಅಂತ. ಏತನ ಮಧ್ಯೆ ಆ ರಣಕೋಲಾಹಲ, ಆನೆ ಬೇರೆ ಯುದ್ಧ ಮಾಡ್ತಾ ಇದೆ. ಆನೆಗೆ ಎಲ್ಲವೂ ಆಯುಧವಾಯ್ತಂತೆ. ಸೊಂಡಿಲು ಹೇಗೂ ಆನೆಗೆ ಆಯುಧವೇ ಹೌದು, ಮುಖ್ಯವಾದ ಆಯುಧ ಸೊಂಡಿಲು. ದಂತಗಳು ಕೂಡ ಹೌದು, ಆದರೆ ಬಾಲವು ಕೂಡ ಆಯುಧವಾಗಿತ್ತಂತೆ. ಅದಕ್ಕೆ ಕಾಲುಗಳು ಆಯುಧವೇ, ಅದು ಹೇಗೂ ಆಯುಧವೇ. ಆನೆ ಯುದ್ಧ ಮಾಡುವ ಕ್ರಮವೇ ಹೋಗಿ ಮೆಟ್ಟಿದ್ರೆ ಆಯ್ತಷ್ಟೇ, ಮುಗೀತು ಅದ್ರ ಯುದ್ಧ ಅಂತ. ಅದನ್ನು ಮಾಡ್ತಾ ಇತ್ತು. ಅದು ಉಗುರುಗಳಿಂದಲೂ ಕೂಡ ಅವರು ರಾಕ್ಷಸರನ್ನ ಹತಗೊಳಿಸ್ತಾ ಇತ್ತದು. ಕೊನೆಗೆ ಮೈ ತಿಕ್ಕಿ ಆದರೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ, ಹೇಗೆ ಸಾಧ್ಯವೋ ಹಾಗೆ ದಾನವರನ್ನು ಭಂಜನೆ ಮಾಡ್ತಾ ಇತ್ತು ಈ ರಣಕೋಲಾಹಲ ಎಂಬ ಆನೆ. ಹಾಗೆಯೇ ಈ ಸಂಪತ್ಕರಿ ದೇವ್ಜಿ ಕೂಡ ಹೆಸರು ತುಂಬ ಸುಂದರವಾಗಿದೆ, ಸಂಪತ್ಕರಿ ಅಂತ. ಆದರೆ ಈ ಯುದ್ಧದಲ್ಲಿ ಮಾತ್ರ ಅವಳ ವೀರ ರೂಪ ಅದು ಅನುಭವಕ್ಕೆ ಬರ್ತಾ ಇತ್ತು. ಆಗ ಈ ದುರ್ಮದ ಬಹಳ ಕ್ರೋಧಗೊಂಡವನಾಗಿ, ಕಣ್ಣೆಲ್ಲ ಕೆಂಪಾದವನಾಗಿ ತುಂಬ ಕೌಶಲದಿಂದ ಒಂದು ಬಾಣವನ್ನು ಪ್ರಯೋಗ ಮಾಡಿ ಆಕೆಯ ಮುಕುಟದ ಒಂದು ಮಣಿಯನ್ನು ಕೆಡವಿದನಂತೆ. ಸಂಪತ್ಕರಿಯ ಮುಕುಟದ ಒಂದು ಮಣಿಯನ್ನು ಕೆಡವಿದ ಅಂತ. ಇಷ್ಟೇ ಸಾಧ್ಯ ಆಗಿದ್ದು ಅಂತ. ಅವನು ಏನು ಮಾಡೋಕೆ ಹೊರಟಿದ್ನ? ಕೇವಲ ಮಣಿ ಕೆಡವಿ ಏನಾಗ್ತದೆ ಹೇಳಿ, ಏನೋ ಮಾಡೋಕೆ ಹೊರಟಿದ್ದಾನೆ. ಕೊನೆಗೆ ಆಗಿದ್ದೇನೆಂದರೆ ಒಂದು ಮಣಿ ಕಳಚಿ ಕೆಳಗೆ ಬತ್ತಂತೆ. ಬಂತು ಕೋಪ ನೋಡಿ ಆಕೆಗೆ, ಸಂಪತ್ಕರಿ ದೇವಿ ಅಲ್ವಾ, ಹಾಗಾಗಿ ಭಯಂಕರ ಕೋಪ ಬಂತಂತೆ ಅವಳಿಗೆ. ಅಲ್ಲಿಂದ ಆ ಯುದ್ಧ ಹೆಚ್ಚು ಹೊತ್ತು ಮುಂದುವರಿಯಲಿಲ್ಲ. ಆಕೆಯ ನಿಶ್ಚಿತವಾದ ಬಾಣಗಳು ಸಾಲು ಸಾಲಾಗಿ ಬಂದು ಎದೆಗೆ ನೆಟ್ಟಾಗ ದುರ್ಮದ ಬಿದ್ದು ಹಸುವನ್ನು ನೀಗಿದ, ಪ್ರಾಣವನ್ನು ಕಳ್ಕೊಂಡ ಎಂಬುದಾಗಿ ಆ ದುರ್ಮದನ ಅವಸಾನದ ಒಂದು ಘಟ್ಟ ಇಲ್ಲಿ. ಅದು ಇಷ್ಟೆಲ್ಲ ಕೋಪ ಯಾಕೆ ಬಂತು ಅಂದರೆ, ಮಣಿ ಯಾಕೆ ಮುಟ್ಟಿದೆ ನೀನು ಅಂತ ವಿಷಯ ಅಷ್ಟೇ. ಅದು ಮಣಿ ಯಾಕೆ ಮುಟ್ಟಿದೆ ಅಂತ. ಅದು ಸಂಪತ್ಕರಿ ದೇವಿ ಅಂತಲ್ಲ, ಈ ರಮಣೀಯರೆಲ್ಲರೂ ಹಾಗೆ ಅಂತ. ರಮಣಿ ಅನ್ನೋ ಶಬ್ದ ಸ್ತ್ರೀಯರಿಗಿರುವಂಥ ಶಬ್ದ, ಅದು ಅಲ್ಲೇ ಮಣಿ ಅಂತಿದೆ ನೋಡಿ ಅಂತ. ಅವ್ರು ಬೇರೆ ವಿಷಯಕ್ಕೆ ಬಂದರೆ ವಿಷಯ ಬೇರೆ, ಆದರೆ ಈ ಬಂಗಾರ, ಮಣಿ, ವಸ್ತ್ರ ಇಂಥ ಇದ್ರ ತಂಟೆಗೆಲ್ಲರೂ ಬಂದರೆ ಅವ್ರು ದುರ್ಗಾವತಾರ ಆಗ್ತದೆ ಕೂಡಲೇ, ಕಾಳಿ ಅವತಾರ ಆಗ್ತದೆ ಕೂಡಲೇ ಅಂತ. ತಪ್ಪಲ್ಲ ಅದು, ತಪ್ಪೇನಲ್ಲ ಅದು. ಹಳೆ ಕಾಲದಲ್ಲಿ ಒಂದು ಗಾದೆ ಉಂಟು, ಗೋಧಿ ಕಲ್ಲಿಗೆ ಬಂಗಾರ ಕಟ್ಸಿ ಕೊಡ್ತೇನೆ ಅಂದರೆ ಬೇಡ ಅಂತ ಹೇಳೋದಿಲ್ಲ ಅಂತ. ಹೆಣ್ಮಕ್ಳ ಬಗ್ಗೆ ಇರೋ ಒಂದು ಗಾದೆ ಅದು. ಗೋಧಿ ಕಲ್ಲು ಅಂದರೆ ಬೀಸ ಕಲ್ಲು ಇರ್ತದಲ್ಲ ಗೋಧಿ, ಅದಕ್ಕೆ ಬಂಗಾರ ಕಟ್ಸ್ಕೊಟ್ರೆ ಬೇಡ ಅಂತ ಹೇಳೋದಿಲ್ಲ ಅಂತ, ಇರಲಿ ಅಂತ ಹೇಳ್ತಾರೆ ಅಂತ. ಯಾಕೆಂದರೆ ಬಂಗಾರದ ಬಗ್ಗೆ ಒಂದು ಪ್ರೀತಿ ಇರ್ತದೆ ಅವರಿಗೆ, ಆಭರಣಗಳ ಬಗ್ಗೆ, ಆಭೂಷಣಗಳ ಬಗ್ಗೆ ಪ್ರೀತಿ ಇರ್ತದೆ ಅಂತ. ಇದೆಲ್ಲ ನಿಮ್ಮನ್ನು ತಮಾಷೆ ಮಾಡೋಕೆ ಎಲ್ಲರೂ ಹೇಳ್ತಾರೆ, ಆದರೆ ಈಗ ನಾವು ಹೇಳ್ತಾ ಇರೋದು ಹಾಗಲ್ಲ, ಅದು ಇರಬೇಕು ಅದು ಅಂತ. ಯಾಕೆಂದರೆ ಈ ಪ್ರಕೃತಿ ಪುರುಷ ಅಂತ ವಿಭಾಗ ಮಾಡಿದಾಗ ಪುರುಷ ನಿರ್ಲಿಪ್ತ ಅಂತ, ಆತ್ಮ ಇದೆಯಲ್ಲ ಅದು ನಿರ್ಗುಣ, ನಿರ್ಲಿಪ್ತ. ಅಲ್ಲಿ ಯಾವ ಸ್ಪಂದವೂ ಇಲ್ಲ, ಯಾವ ಬಣ್ಣವೂ ಇಲ್ಲ. ಆದರೆ ಪ್ರಕೃತಿ ಹಾಗಲ್ಲ. ಪ್ರಕೃತಿಯಲ್ಲಿ 3 ಬಣ್ಣಗಳಿದೆ, ಕಪ್ಪು, ಕೆಂಪು, ಬಿಳಿ. ಆ 3 ಬಣ್ಣಗಳಿಂದ 100 ಬಣ್ಣಗಳಾಗ್ತವೆ. ಆಮೇಲೆ ಇಷ್ಟಾರು ಬಣ್ಣಗಳು ಪ್ರಪಂಚದಲ್ಲಿ ಇದೆಯಲ್ಲ, ಪ್ರಕೃತಿ ಎದ್ದದ್ದು. ಪುರುಷನಿಗೆ ಯಾವ ಬಣ್ಣವೂ ಕೂಡ ಇಲ್ಲ. ಶೋಭೆ ಅಂತಿದ್ರೆ ಪ್ರಕೃತಿಗಿರುವಂಥದ್ದು, ಬೆಟ್ಟವೋ, ಗುಡ್ಡವೋ, ಹೂವೋ, ಅಥವಾ ಪ್ರಾಣಿ ಪಕ್ಷಿಗಳೋ, ಕಾಮನ ಬಿಲ್ಲೋ, ಮಳೆಯೋ, ಮೋಡವೋ, ಇದೆಲ್ಲ ಏನು ಪ್ರಕೃತಿ ಅಲ್ವಾ ಅಂತ. ಅದು ಹಾಗೆ ಇರಬೇಕು ಅದು ಅಂತ. ಶಾಸ್ತ್ರ ಕೂಡ ಹಾಗೆ ಹೇಳ್ತದೆ ಅಂತ. ಶಾಸ್ತ್ರ ಸ್ತ್ರೀಯರು ಸರ್ವಾಲಂಕಾರ ಭೂಷಿತಿಯರಾಗಿ ಇರಬೇಕು ಅಂತ, ಪುರುಷರು ಹಾಗೆ ನೋಡ್ಕೊಳ್ಬೇಕು ಅವರನ್ನು ಅಂತ. ನಿಮಗೊಂದು ನಾವು ಒಂದು ಧೈರ್ಯ ಕೊಡೋದು ಇವತ್ತು. ಮನೆಗೆ ಹೋಗಿ ನೀವು ಗಟ್ಟಿ ಮಾತಾಡ್ಬೋದು ಇವತ್ತು, ನೀವು ತೊಂದರೆ ಇಲ್ಲ. ಶಾಸ್ತ್ರ ಹಾಗೆ ಹೇಳಿದೆ ಅಂತ. ಪುರುಷ ತಾನು ಹೇಗಿದ್ರೂ ಸರಿ, ಆದರೆ ತನ್ನ ಮನೆಯ ತಾಯಿಯೋ, ತಂಗಿಯೋ, ಹೆಂಡತಿಯೋ ಅವರನ್ನು ಸರ್ವಾಭರಣ ಭೂಷಿತಿಯರಾಗಿ ಇಡಬೇಕು ಅಂತ. ಯಾಕೆಂದ್ರೆ ಅವರು ಸೌಭಾಗ್ಯವತಿಯರವರು ಅಂತ. ವೈರಾಗ್ಯವತಿ ಅಂತ ಇಲ್ಲಿ ಹೇಳಿಲ್ಲ ಅಲ್ವಾ. ಕುಂಕುಮ ಸೌಭಾಗ್ಯವತಿ ಅಂತ ಹೇಳಿದೆ ಹೊರತು ಅವ್ರನ್ನ ವೈರಾಗ್ಯವತಿ ಅಂತ ಕರೆದಿದ್ದಾರೆ. ಅದು ಪುರುಷರಿಗಿರೋವಂಥದ್ದು, ಅವ್ರು ಹಾಗಿರಬೇಕು. ಹಾಗಾಗಿ ರಾಮಾಯಣದಲ್ಲಿ ಒಂದು ಸಂದರ್ಭ ಕೂಡ ಇದೆ. ರಾಮಾಯಣದಲ್ಲಿ ಸೀತೆ ಕಾಡಿಗೆ ಹೊರಟ್ಲಾರೆ, ರಾಮ, ಲಕ್ಷ್ಮಣ, ಸೀತೆ. ಈ 3 ಜನರಿಗೆ ನಾರು ಬಟ್ಟೆಯನ್ನು ಕೈಕೇಯಿ ಕೊಡ್ತಾಳೆ. ಕಾಡಿಗೆ ಹೋಗುವಾಗ ಉಟ್ಕೊಂಡು ಹೋಗೋದಕ್ಕೆ ನಾರು ಬಟ್ಟೆಯನ್ನು ಕೈಕೇಯಿ ಕೊಡ್ತಾಳೆ. ರಾಮ ಲಕ್ಷ್ಮಣರಿಬ್ಬರು ಉಡ್ತಾರೆ.
ಸೀತೆಗನ್ನು ನೋಡೋಕ್ಕೆ ಬರೋದಿಲ್ಲ, ಕಷ್ಟಪಡ್ತಾಳೆ. ರಾಮನೇ ಉಡಿಸ್ತಾನೆ ಆಗ, ಇರುವ ಬಟ್ಟೆ ಮೇಲೆ ಆ ಬಟ್ಟೆಯನ್ನು ಕಟ್ತಾನೆ. ಆಗ ವಸಿಷ್ಠರಿಗೂ ಕೋಪ ಬಂತಂತೆ. ವಸಿಷ್ಠರಿಗೂ ಕೋಪಕ್ಕೂ ಸಂಬಂಧ ಇಲ್ಲ. ವಸಿಷ್ಠರು ಅಂದರೆ ಕ್ಷಮಾಗುಣದ ಸಾಕಾರ ಮೂರ್ತಿಯವರು. ಅವರ ಮಕ್ಕಳನ್ನೇ ಕೊಲ್ತಾನೆ ವಿಶ್ವಾಮಿತ್ರ. ಕೋಪ ಬರಲಿಲ್ಲ ವಸಿಷ್ಠರಿಗೆ ಅಂತ, ಅಂಥವ್ರವರು ಅಂತ. ಅಂಥ ವಸಿಷ್ಠರಿಗೆ ಕೋಪ ಬಂತಂತೆ. ಯಾಕೆಂದರೆ ಸೀತೆಗೆ ನಾರು ಬಟ್ಟೆ ಅಲ್ಲ ಅಂತ ಕೋಪ ಅವರಿಗೆ, ಬೇರೆ ಏನಲ್ಲ ವಿಷಯ, ಅದನ್ನು ಉಡಿಸೋ ಹಾಗಿಲ್ಲ ಅಂತ. ಸ್ತ್ರೀ ಅವಳು ಸೌಭಾಗ್ಯವತಿ, ಕುಲಬದು, ಅವಳು ಹೇಗಿರಬೇಕು ಹಾಗಿರಬೇಕು, ಹೀಗೆಲ್ಲ ಅಲ್ಲ ಎಂಬುದಾಗಿ ಅವರು ಕೋಪಗೊಂಡ್ರು ವಸಿಷ್ಠರು. ನ್ಯವಾರಯತ್ತದ್ವಸನಂ ವಸಿಷ್ಠ. ಕೈಕೇಯಿಗೆ ಅವರು ಆಡುವ ಮಾತುಗಳು ಆ ಸಮಯದಲ್ಲಿ ತುಂಬ ಕಠೋರವಾಗಿದೆ, ತುಂಬ ಕಠೋರವಾಗಿದೆ. ಸಾಮಾನ್ಯವಾಗಿ ವಸಿಷ್ಠರು ಹಾಗೆ ಹೇಳಿದ್ರ ಅಂತ ಕೇಳೋ ಹಾಗಿದೆ ಅಂತ, ಅಷ್ಟು ಕೋಪ ಬಂತು ಅವರಿಗೆ ಅಂತ. ನಿಲ್ಲಿಸ್ತಾರೆ ಅವರು, ಆಗೋದು ಅಂತ, ಮಾಡಿಕೊಡೋದು ಅದನ್ನು ಅಂತ. ಅದರ ನಂತರ ಅವರ ಅಪ್ಪಣೆ ಮೇರೆಗೆ ದಶರಥ 14 ವರ್ಷ ವನವಾಸಕ್ಕೆ ಬೇಕಾಗುವಷ್ಟು ಸೀರೆಗಳನ್ನು ಲೆಕ್ಕ ಮಾಡಿ, ಸೀರೆಗಳನ್ನು ಆಭರಣಗಳನ್ನು ಲೆಕ್ಕ ಮಾಡಿ ಅದನ್ನು ಗಂಟು ಕಟ್ಟಿ ರಥದ ಮೇಲಿಟ್ಟು ಕಳಿಸಿಕೊಟ್ಟ ಅಂತ. ಹಾಗಾಗಿ ಅವಳು ಕಾಡಿಗೆ ಹೋಗುವಾಗ ಸಾಮಾನ್ಯ ಕಲ್ಪನೆ ಇರುವ ಹಾಗೆ ಅವಳು ಕಾಜು ಬಟ್ಟೆ ಉಟ್ಕೊಂಡು ಕಾಡಿಗೆ ಹೋಗಲಿಲ್ಲ, ಸರ್ವಾಭರಣ ಭೂಷಿತೆಯಾಗಿಯೇ ಹೋಗಿದ್ದು. ಅಪಹರಣವಾದಾಗಲೂ ಕೂಡ ಅವಳು ಸರ್ವಾಭರಣ ಭೂಷಿತೆಯಾಗಿಯೇ ಇದ್ದಿದ್ದು. ಹನುಮಂತ ಆಕೆಯನ್ನು ಗುರುತು ಹಿಡಿದಿದ್ದು ಕೂಡ ಆ ಆಭರಣಗಳ ಮೂಲಕವೇ. ಯಾಕೆಂದರೆ ಒಂದಷ್ಟು ಆಭರಣಗಳು ಹನುಮಂತನ ಕೈಲಿತ್ತು. ಅವಳು ಯಾವುದನ್ನು ಬಿಸುಡಿ ಹೋಗಿದ್ದಳೋ ಋಷ್ಯಮುಖದ ಪರಿಸರದಲ್ಲಿ, ಆಕಾಶದಲ್ಲಿ ಹೋಗುವಾಗ ಆ ಆಭರಣಗಳ ಜೋಡಿ ಆ ಕಡೆ ಕಾಣ್ತಾನೆ ಅವನು. ಇಲ್ಲಿ ಒಂದು ಇವನ ಕೈಯಲ್ಲಿದೆ, ಒಂದು ಅಲ್ಲಿದೆ, ಅದರ ಮೇಲೆ ಅವನು ಗುರುತಿಸೋದು ಅಂತ. ಕಪ್ಪಾಗಿದ್ವಂತೆ, 10 ತಿಂಗಳಾಗಿತ್ತು ಅದನ್ನು ಮುಟ್ಟಿದೆ ಆಭರಣವನ್ನು, ಹಾಗೆ ಕಪ್ಪಾಗಿದ್ವಂತೆ. ಶ್ಯಾಮಾನೆ ಚಿರಯುಕ್ತತ್ವಾತ್, ಹಾಕಿದ್ದನ್ನು ತೆಗೆದೇ ಇದ್ದಿದ್ದರಿಂದ, ಅದಕ್ಕೆ ಯಾವ ಸಂಸ್ಕಾರವೂ ಕೊಡದೇ ಇದ್ದಿದ್ದರಿಂದ ಶ್ಯಾಮಾನೆ ಕಪ್ಪಾಗಿದ್ವು ಅಂತ. ಆದರೆ ಅದೇ ಆಕೃತಿ ಅಂತ, ಅದ್ರ ಮೇಲೆ ಗುರ್ತಿಳಿತಾನ ಅವನು ಹನುಮಂತ ಅಂತ. ಹಾಗಾಗಿ ವ್ಯರಾಜಯಿತ ವೈದೇಹಿ ವೇಶ್ಮತ ಸುವಿಭೂಷಿತ, ಇಡೀ ಮನೆಗೆ ಶೋಭೆ ಬಂತಂತೆ. ಅವಳು ಸರ್ವಾಭರಣ ಭೂಷಿತಿಯಾಗಿ ಬಂದು ನಿಂತಾಗ ಸೀತೆ ರಾಜಭವನಕ್ಕೆ ಶೋಭೆ ಬಂತು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಸೂರ್ಯ ಉದಯಿಸುವಾಗ ಆ ಪ್ರಭೆ ಹೇಗೆ ಶೋಭಾಯಮಾನವಾಗಿ ಕಾಣ್ತದೋ ಹಾಗೆ ಸೂರ್ಯಪ್ರಭೆ ಅಂತ ಕಂಡ್ಲು ಸೀತೆ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಹೇಳಿ ಕೇಳಿ ಸಂಪತ್ಕರಿ ದೇವಿ ಅವಳು, ಎಲ್ಲ ಸಂಪತ್ತು ಅವಳಿಂದಲೇ. ಅವಳ ಕಿರೀಟದ ಮಣಿಗೆ ಕೈ ಹಾಕಿದರೆ ಸುಮ್ಮನೆ ಬಿಡ್ತಾಳೆ ಅವಳು ಅಂತ, ತಲೆಯನ್ನೇ ತೆಗಿತಾಳೆ ಅಂತ. ಅದು ನಡೆದು ಹೋಯ್ತು ಅದು ಅಂತ. ಈ ಸುದ್ದಿ ಭಂಡಾಸುರನಿಗೆ ಮುಟ್ಟಿತು. ಅವನಿಗೆ ಎರಡೂ ಭಾವಗಳು ಒಟ್ಟಿಗೆ ಉಂಟಾದವು ಅಂತ. ಹೊರಗಡೆಯಿಂದ ಕಣ್ಣಲ್ಲಿ ಕೋಪಗೊಂಡ ಅಂತ, ಹೊರೆಯಿಂದ ಖಡ್ಗವನ್ನು ಹೊರಗೆ ತೆಗೆದನಂತೆ. ಆ ಖಡ್ಗದ ಹೆಸರು ಶೀಘ್ರ ಸ್ಪರ್ಶ ಅಂತ. ಶೀಘ್ರ ಸ್ಪರ್ಶವೆಂಬ ಖಡ್ಗವನ್ನು ಹೊರೆಯಿಂದ ಹೊರಗೆ ತೆಗೆದು ಝಳಪಿಸಿದ ಭಂಡಾಸುರ. ಅದ್ರ ಒಳಗೊಳಗೆ ದಿಗಿಲು ಅಂತ. ದಿಗಿಲು ಯಾಕೆಂದರೆ ಯಾರಿಗೂ ಸೋಲದವನು ಅಷ್ಟು ಬೇಗ ಮೊದಲನೇ ಯುದ್ಧದಲ್ಲೇ ಸತ್ತೋಗ್ಬಿಟ್ನ ಅಂತ. ಏನಿದ್ದು ಅಂತ ಕದಲಿದ್ದ ಅಂತ. ಸೇನಾಪತಿ ಕುಟಿಲಾಕ್ಷನನ್ನು ಕರೆದು ಒಂದೇ ಪ್ರಶ್ನೆ ಒಂದು, ಇದು ಹೇಗಾಯ್ತು, ಹೇಗೆ ಸಾಧ್ಯ ಆಯಿತು, ಹೇಗೆ ಅವನನ್ನು ಕೊಂದಲು ಆ ದೇವಿ ಅಂತ ಅದೇ ಪ್ರಶ್ನೆ ಅವನದ್ದು. ಉತ್ತರ ಕೊಡೋರು ಯಾರು ಇಲ್ಲಿ ಯಾರೂ ಇಲ್ಲ, ಅಲ್ಲೇ ಹೋಗಬೇಕು ಉತ್ತರ ತಿಳ್ಕೊಡೋದಕ್ಕೆ ಅದನ್ನು ಅಂತ ಸಂದರ್ಭ ಇದೆ. ಹಾಗೆ ಮುಂದಕ್ಕೆ ಈ ದುರ್ಮದನ ಅಣ್ಣನನ್ನು ಕಳುಹಿಸಿಕೊಡ್ತಾನೆ ಯುದ್ಧಕ್ಕೆ. ತಮ್ಮ ಸತ್ತ ಮೇಲೆ ಅವನ ಅಣ್ಣನನ್ನು ಕಳುಹಿಸಿಕೊಡ್ತಾನೆ. ಅವನ ಹೆಸರು ಕುರುಂಡ ಅಂತ. ದುರ್ಮದನ ಅಣ್ಣ ಕುರುಂಡ ಅಂತ. ಇದೆಲ್ಲ ಹೆಸರಿಡೋಕ್ಕೆ ಹೋಗಬೇಡಿ, ಇದು ರಾಕ್ಷಸರ ಹೆಸರುಗಳು ಇದೆಲ್ಲ. ಇದಕ್ಕೆ ಅರ್ಥವೂ ಹಾಗೇ ಇದೆ, ಅದೇ ಥರವೇ ಇದೆ ಇದಕ್ಕೆಲ್ಲ. 10 ಅಕ್ಷೋಹಿಣಿಯೊಂದಿಗೆ ದುರ್ಮದನನ್ನು ಕಳುಹಿಸಿಕೊಟ್ಟಿದ್ದ ಯುದ್ಧಕ್ಕೆ. 20 ಅಕ್ಷೋಹಿಣಿ ಅಂದರೆ 1ಕ್ಕೆ 2 ಮಾಡ್ತಾನೆ ಅಂತ. ಅಕ್ಷೋಹಿಣಿಯ ಸೈನ್ಯದ ಬಲವನ್ನು 1ಕ್ಕೆ 2 ಮಾಡ್ತಾನೆ. ತಮ್ಮನ ಬದಲು ಅಣ್ಣ ಅಂತ, ಅಂದರೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ. ಮುಂದಕ್ಕೆ ವೃದ್ಧಿಯನ್ನು ಕಾಣ್ತೇವೆ ನಾವು ಅಂತ. ಕುರುಂಡ ಅಂದರೆ ಏನು ಅಂದರೆ ಅದು ಆ ಶಬ್ದ ಸಾಮಾನ್ಯವಾಗಿ ಚಾಲ್ತಿಯಲ್ಲಿಲ್ಲ. ಈ ಲಲಿತೋಪಾಖ್ಯಾನದಲ್ಲಿ ಶಬ್ದಗಳು ಅಂದರೆ ಕೋಶದಲ್ಲಿ ಹುಡುಕ್ಬೇಕು ನೀವು, ಅಂಥ ಶಬ್ದಗಳನ್ನು ಬಳಸ್ತಾರೆ ಅವರು. ಕುರುಂಡ ಅಂದರೆ ಅದು ಒಂದು ಜಾತಿ ಹೂವಿಗೆ ಕುರುಂಡ ಅಂತ ಹೇಳ್ತಾರೆ. ಒಳ್ಳೆ ಹೂವೇನಲ್ಲ ಅದು, ದೇವರಿಗೆ ಹಾಕುವಂಥ ಹೂವಲ್ಲ. ಹೂವಿಗೆ ಕುರುಂಡ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಅರ್ಥ ಅಂದರೆ ದುರ್ಗಂಧ ಸೂಸುವ ವಸ್ತು ಅಂತ. ದುರ್ಗಂಧ ಸೂಸುವ ವಸ್ತು ಅಂತ. ಈ ಕೆಲವರು ರಾಕ್ಷಸರ ಹೆಸರು ಹೀಗೆ ಇದೆ. ಪೂತಿ ದಂತ ಅಂತ ಒಬ್ಬ, ಹೊಲ್ಲು ದುರ್ಗಂಧ ಅವನದ್ದು ಅಂತ. ಪೂತಿ ನಾಸಕ ಅಂತ ಇನ್ನೊಬ್ಬ ಅವನು, ಮೂಗು ದುರ್ಗಂಧ ಅಂತ. ಇಂಥವರೇ ಅಲ್ಲ. ಅಂದರೆ ಅವರು ಯಾಕೆ
ಹಾಗೆ ಹೆಸರಿಟ್ಕೋಬೇಕು ಅಂದರೆ ಅವರಿಗೆ ಯಾಕೆ ಹೆಸರಿಟ್ಕೋಬೇಕು ಅಂದರೆ ಅದು ನಮಗೆ ನಿಮಗೆ ದುರ್ಗಂಧ, ಅದು ಅವರಿಗೆ ಅದು ದುರ್ಗಂಧ ಅಲ್ವಲ್ಲ, ಅವ್ರ ಪಾಲಿಗೆ ಸುಗಂಧವೇ ಅದು. ದುರ್ಗಂಧವೇ ಸುಗಂಧ ಆದಾಗ ಏನು ಮಾಡ್ತೀರಿ ನೀವು ಅಂಥ ಪರಿಸ್ಥಿತಿ ಬರ್ತದೆ ನೋಡಿ. ಎದ್ದು ಅಭ್ಯಾಸ ಆದರೆ ಅದರಲ್ಲೇ ಬೆಳೆದು ಬಿಟ್ರೆ ಅದು ಕೊಳಕು ಅಂತಲೇ ಅನಿಸೋದಿಲ್ಲ, ದುರ್ಗಂಧ ಅಂತಲೇ ಅನಿಸೋದಿಲ್ಲ ನೋಡಿ. ಹಾಗೆ ಅದು ಇರಲಿ. ಒಂದು ವಸ್ತು ದುರ್ಗಂಧ ಸೂಸೋದು ಯಾವಾಗ? ಕೆಟ್ಟಾಗ ಅಲ್ವಾ? ಹಣ್ಣುಗಳು ಅಂದರೆ ಅವು ದುರ್ಗಂಧ ಸೂಸ್ತವೆ ಯಾವಾಗ? ಕೆಟ್ಟಾಗ, ಕೊಳೆತಾಗ ತಾನೇ ದುರ್ಗಂಧ ಸೂಸುವಂಥದ್ದು ಅಂತ. ವ್ಯಕ್ತಿತ್ವವು ಕೂಡ ಹಾಗೆ ಅಂತ. ಈ ದುರ್ಗಂಧ ಅನ್ನೋದು ಅದು ಗೂಢಾರ್ಥದಲ್ಲಿರುವಂಥದ್ದು ಅಂತ. ಈ ಭಂಡಾಸುರ ಅವನು ಸುಗಂಧ ಸೂಸ್ತಾ ಇದ್ದ ಯಾವಾಗ ಅಂದರೆ ಅವನು ಶಿವಭಕ್ತನಾಗಿದ್ದಾಗ, ಅವನು ಗುರುವಿನ ವಾಕ್ಯವನ್ನು ಮೀರದೇ ಇದ್ದಾಗ, ಅವನು ಇಡೀ ಲೋಕವನ್ನು ಪ್ರೀತಿಸಿ ರಾಜ್ಯಭಾರ ಮಾಡ್ತಾ ಇದ್ದರೆ ಸುಗಂಧವನ್ನು ಸೂಸ್ತಾನ ಅವನು. ಸುಗಂಧ ಅಂದರೆ ಯಾವುದು? ಸದ್ಗುಣಗಳು, ಪ್ರೀತಿ, ಕರುಣೆ, ದಯೆ, ತ್ಯಾಗ, ಇಂಥದ್ದು ಅಂತ. ಆದರೆ ಈಗ ಹಾಗಲ್ಲ, ಸ್ವಾರ್ಥದ ದುರ್ಗಂಧ ಇದೆ ಅಲ್ಲಿ ಅಂತ. ಹಿಂಸೆ, ಸ್ವಾರ್ಥ, ಅನ್ಯಾಯ, ದುರ್ಗಂಧ ಬರೆದು ಬೇರೇನು ಬರಬೇಕು ಇದರಿಂದ ಹೇಳಿ ಅಂತ. ಹಾಗಾಗಿ ಮೊದಲು ಭಂಡನ ದುರ್ಮದ ಬಂತು ಮೊದಲು. ಇದರಾಗಿದ್ದೇ ತಲೆ ಎತ್ಕೊಂಡಿರ್ತಾನಲ್ಲ, ಸೊಕ್ಕು ಹೆಚ್ಚಿದ್ದಾಗ ಮೊದಲು ಇದರಾಗಿದ್ದೇ ಸೊಕ್ಕು, ಈಗ ದುರ್ಗಂಧ ಸೂಸಿತು ಅಂತ. ಹಾಗೆ ಅನ್ಕೋಬೇಕು ನಾವು ಅದನ್ನು ಅಂತ. ಹಾಗೆ ಕುರುಂಡ ಎದುರಾಗ್ತಾ ಇದ್ದಾನೆ. 20 ಅಕ್ಷೋಹಿಣಿ ಸೈನ್ಯ, ಭಾರಿ ಕೋಪ ಅವನಿಗೆ. ಹೋಗಿ ಹುಡುಕಿದನಂತೆ, ಎಲ್ಲಿ ಸಂಪತ್ಕರಿ ದೇವಿ ಅಂತ. ನನ್ನ ತಮ್ಮನನ್ನು ಕೊಂದವಳು ಅಂತ, ಸೇಡು ತೀರಿಸಲಿಕ್ಕೆ ಬಂದವನು ನಾನು ಅಂತ ಕೊತ ಕುದಿತಾ ಇದ್ದಾನೆ. ಸಂಪತ್ಕರಿ ದೇವಿಯ ನಾಯಕತ್ವದ ಶಕ್ತಿ ಸೇನೆಯ ಮೇಲೆ ಬಾಣಗಳ ಮೆಳಗೆರಿತಾನೆ. ಪರಿಣಾಮವಾಗಿ ಸಂಪತ್ಕರಿ ಬಂದು ಎದುರು ನಿಂತಳು. ದೇವಿ ಬಂದು ಸಮ್ಮುಖಕ್ಕೆ ಬಂದು ನಿಂತಳು. ಇಬ್ಬರಿಗೂ ಮುಖಾಮುಖಿ ಆಯಿತು. ಆಗ ಒಂದಷ್ಟು ಮಾತುಕತೆಗಳಾಗ್ತವೆ, ಸಾಕಷ್ಟಿದೆ ಅದು. ಒಂದು ವಾಕ್ಯ ನಾನು ನಿಮ್ಗೆ ಹೇಳ್ತೇವೆ ಅಂದರೆ ಇವರ ಮನಸ್ಥಿತಿಗಳು ಹೇಗಿರ್ತವೆ ಅಂತೆ. ರಾಕ್ಷಸರನ್ನು ರಾಕ್ಷಸ ಅಂತ ಯಾಕೆ ಕರೀತಾರೆ, ಹೇಗೆ ರಾಕ್ಷಸರಾಗ್ತಾರೆ ಅವರು ಅನ್ನೋದಕ್ಕೆ ಅವನ ಮನಸ್ಥಿತಿಗೆ ಕನ್ನಡಿ ಹಿಡಿತಕ್ಕಂಥ ಒಂದು ವಾಕ್ಯ. ಅವನು ಕುರುಂಡ ಸಂಪತ್ಕರಿಗೆ ಹೇಳುವಂಥದ್ದು, ನಿನ್ನ ರಕ್ತ ತುಂಬ ರುಚಿ ಇರ್ಬೋದು, ಭಾಷೆ ನೋಡಿ, ಅತಿ ಹೃದಯಂ, ತುಂಬ ಇಷ್ಟವಾಗ್ಬೋದು. ನಿನ್ನ ರಕ್ತ ಅತಿ ಸ್ವಾದು, ತುಂಬ ಸಿಹಿ ಇರ್ಬೋದು. ತ್ವದ್ವಪರು ಒಲ್ಲಿ ನಿರ್ಗತಂ, ನಿನ್ನ ದೇಹಲತೆ, ದೇಹದ ಬಳ್ಳಿ ಅಂದರೆ ಅದು ಎಷ್ಟು ರುಚಿ ಇರ್ಬೋದೋ ಏನೋ. ಅಪೂರ್ವ ಅಂಗನಾರಕ್ತಂ, ಅಂಗನಾರಕ್ತ ಅಂತ, ಸ್ತ್ರೀ ರಕ್ತ, ಅದರಲ್ಲಿ ಕೂಡ ಶೋಭಾಯಮಾನಳಾಗಿರ್ತಕ್ಕಂಥ ಒಬ್ಬಳು ಸ್ತ್ರೀಯ ರಕ್ತ ಅಂದರೆ ಅದು ಹೇಗಿರ್ಬೋದೋ ಏನೋ. ಅದರ ರುಚಿಯನ್ನು ನೋಡಬೇಕು ಇವತ್ತು. ನಾನಲ್ಲ, ರಣಪೂತನೆಯರು ನೋಡ್ತಾರೆ ಅಂತ. ನೋಡಲಿ ಎನ್ನುವ ಮಾತು ಆ ಸಂಸ್ಕಾರವನ್ನು ತೋರಿಸ್ತದೆ ಅಂತ. ಹಾಗೆ ಎದುರಾಳಿಗಳು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಳ್ತಾರೆ, ಅದು ಸಹಜ. ಅದು ಆಗ ಅನೇಕ ಒಬ್ಬರ ಮೇಲೊಬ್ಬರು ಆಕ್ಷೇಪಗಳು ಮಾಡ್ಕೊಳ್ಬೋದು ಅವರು. ಆದರೆ ಈ ಸಂಸ್ಕೃತಿ ಎಂಥದ್ದು ಅಂದರೆ ರಕ್ತದ ರುಚಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದೇ ರಾಕ್ಷಸತ್ವ ಅಂದರೆ. ಶೂರ್ಪಣಖೆ ಈ ರಾಮನನ್ನು ಕಂಡು ನೀ ನನ್ನ ಪತಿಯಾಗು ಅಂತ ಕೇಳಿದ್ಲು. ಲಕ್ಷ್ಮಣನ ಹತ್ರ ಹೋಗುವಂತ ಅಂದವನು, ಅಲ್ಲಿ ಹೋಗಿ ನೀ ನನ್ನ ಪತಿಯಾಗು ಅಂತ ಕೇಳಿದ್ಲು. ಆಮೇಲೆ ಪುನಃ ಇಲ್ಲಿ ಬಂದು ನೀ ನನ್ನ ಪತಿಯಾಗು, ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಗಲಿ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಶೂರ್ಪಣಖೆ. ಅದು ಎರಡೂ ಆಗೋದಿಲ್ಲ ಅಂತ ಆದಮೇಲೆ, ಮೂಗು ಕಿವಿ ಕೊಯ್ದ ಮೇಲೆ ಬಂದು ಖರನ ಕಾಲಿಗೆ ಬಿದ್ದಳು. ಏನಾಗಬೇಕು ಅಂತ ಕೇಳಿದ ಖರ. ಕೇಳಿದ್ದನ್ನು ಮಾಡ್ತಾನೆ, ಹೇಳು ಏನಾಗಬೇಕು ನನಗೆ ಅಂತ. ಇಲ್ಲ, ನನಗೆ ರಾಮ ಲಕ್ಷ್ಮಣ ಸೀತೆಯರು ಜೀವ ಇರುವಾಗಲೇ ಅವರ ಬಿಸಿ ರಕ್ತ ಕುಡಿಬೇಕು ಅಂತ ಅವಳು ಕೇಳಿದ್ದಿದ್ದು. ಅವಳು ಬದುಕಿರುವಾಗಲೇ ಅದರಲ್ಲಿಯೂ ಎದೆ ಭಾಗದ ಬಿಸಿ ರಕ್ತ ಕುಡಿಬೇಕು ನಾನು ಎನ್ನುವಾಗ ಅದಕ್ಕೆ ರಾಕ್ಷಸತ್ವ ಅಂತ ಹೆಸರು ಬರ್ತದೆ ಅಂತ. ಇಂಥ ವಿಕೃತ ಮನಸ್ಸಾಗಬಾರ್ದು ಅಂತ. ಹಾಗಾಗಿ ಅವರು ದಂಡನಾರ್ಹರಾಗ್ತಾರೆ. ಇಂಥವ್ರು ಬದುಕಿದ್ರೆ ಹಿಂಸೆಯೇ ಬೇರೆಯವರಿಗೆ ಅಂತ. ಹೀಗೆ ಮಾತುಕತೆಗಳು ನಡೀತಾ ಇದೆ. ಸಂಪತ್ಕರಿ ದೇವಿ ಇಡೀ ತನ್ನ ಶಕ್ತಿ ಸೇನೆಯನ್ನು, ತನ್ನ ಸೇನೆ, ಅವಳ ತುಕಡಿಯನ್ನು ಹುರಿದುಂಬಿಸ್ತಾ ಇದ್ದಾಳೆ ಯುದ್ಧಕ್ಕೆ. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಾಗ ಅಶ್ವಾರೂಢ ದೇವಿ ಅಲ್ಲಿಗೆ ಧಾವಿಸಿ ಬಂದಳು. ಅಪರಾಜಿತವೆಂಬ ಕುದುರೆಯನ್ನೇರಿ ಅಶ್ವಾರೂಢ ದೇವಿ ಸಂಪತ್ಕರಿ ದೇವಿ ಇರುವಲ್ಲಿಗೆ ಧಾವಿಸಿ ಬಂದಳು. ಅವಳ ವಿಷಯ ಏನಂದರೆ, ಈ ಯುದ್ಧವನ್ನು ನನಗೆ ಕೊಡು ಅಂತ, ನನಗಪ್ಪಣೆ ಕೊಡು, ನನಗೆ ಅವಕಾಶ ಕೊಡು. ಇಬ್ಬರು ಸಖಿಯರವರು, ಸಂಪತ್ಕರಿ ಮತ್ತು ಅಶ್ವಾರೂಢ. ಒಬ್ಬಳು ದೇವಿಯ ಪಾರ್ಶ್ವದಿಂದ ಹುಟ್ಟಿದಾಳೆ ಅಶ್ವಾರೂಢ,
ಇನ್ನೊಬ್ಬಳು ಅಂಕುಶದಿಂದ ಹುಟ್ಟಿದಾಳೆ. ಅಕ್ಕಪಕ್ಕದಿಂದ ಹುಟ್ಟು ಬಂದಿರತಕ್ಕಂಥವ್ರು ಇಬ್ಬರಿಗೂ ಲಲಿತಾ ಪರಮೇಶ್ವರಿಯ ಮೂಲ. ತುಂಬ ಪ್ರೀತಿಯಿಂದ ಅವಳು ಹೇಳ್ತಾಳೆ, ತುಂಬ ಸ್ನೇಹದಿಂದ ಅಂತ. ಯಾಕೆಂದರೆ ಒಂದು ಬಾಣವು ನಿನಗೆ ತಾಗದೇ ಇರಲಿ ಅಂತ, ಒಂದು ಗೆರೆಯೂ ನಿನಗೆ ಬೀಳಬಾರ್ದು, ನಾನಿದ್ದೇನೆ, ನಾನು ಮುಂದಾಗಿ ಯುದ್ಧ ಮಾಡ್ತೇನೆ, ಬೇರೆ ಏನೂ ಭಾವ ನನಗಿಲ್ಲ, ನಿನ್ನ ಸ್ನೇಹದ ಮೇಲೆ ಕೆಡ್ತಾ ಇರುವಂಥದ್ದು. ಒಂದು ಕ್ಷಣ ನಿಂತು ನೀನು ನನ್ನ ಯುದ್ಧವನ್ನು ನೋಡು, ನಾನು ಹೇಗೆ ಯುದ್ಧ ಮಾಡ್ತೇನೆ, ಹೇಗೆ ಈ ರಾಕ್ಷಸನನ್ನು ನಿವಾರಿಸ್ತೇನೆ ಅನ್ನೋದನ್ನು ಗಮನಿಸು ಎಂಬುದಾಗಿ ಕೇಳಿ ಯುದ್ಧವನ್ನು ಸಂಪತ್ಕರಿಂದ ತಾನು ತಗೊಳ್ತಾಳೆ. ಸಂಪತ್ಕರಿ ತನ್ನ ಸೇನೆಯನ್ನು ಹಿಂದಿರುಗಿಸ್ತಾಳೆ. ಅಶ್ವಾರೂಢ ದೇವಿಯ ಸೈನ್ಯ ಅದು ಪೂರ್ತಿ ಅಶ್ವಮಯ. ಅಲ್ಲಿ ಹಿಂದೆ ಹೇಳಿದಾಗೆ ಬಗೆ ಬಗೆಯ ಕುದುರೆಗಳಿದ್ವು, ನಾನಾ ಪ್ರಕಾರದ ಕುದುರೆಗಳಿದ್ವು. ಅತ್ಯದ್ಭುತವಾದ ಕುದುರೆ ಅಪರಾಜಿತ ಇವಳದ್ದು ಅಶ್ವಾರೂಢ. ಅದನ್ನೇರಿ ಆಕೆ ಯುದ್ಧ ಮಾಡ್ತಾಳೆ. ಯುದ್ಧದಲ್ಲಿ ಕೂಡ ದೇವಿ ತುಂಬ ಶೋಭೆಯಾಗಿ ಕಂಡಳು ಎಂಬುದಾಗಿ ಈ ಲಲಿತೋಪಾಖ್ಯಾನ ವರ್ಣನೆ ಮಾಡ್ತಾರೆ. ಪ್ರಚಲದ್ವೇಣಿ ಸುಭಗ ಅಂತ ಅವಳ ವೇಣಿ ಜಡೆ ಆಚೆ ಈಚೆ ಆಡ್ತಾ ಇತ್ತು ಯುದ್ಧ ಮಾಡುವಾಗ. ಚಂದ್ರ ಕಲೋಜ್ವಲ ಅಂತ ಅವಳ ಅಮ್ಮನ ಹಾಗೆ, ಅಂದರೆ ಲಲಿತಾ ತ್ರಿಪುರ ಸುಂದರಿ ಹಾಗೆ ಅವಳ ಕಿರೀಟದಲ್ಲಿ ಕೂಡ ಚಂದ್ರಕಲೆ ಇದೆ. ಆ ಚಂದ್ರಕಲೆಯು ಕೂಡ ಆಡ್ತಾ ಇತ್ತು ಆ ಸಮಯದಲ್ಲಿ. ಮುಖ ಕೆಂಪಾಗಿತ್ತು, ಸಂಧ್ಯಾಕಾಲದ ಆಕಾಶದಂತೆ ಮುಖ ಕೆಂಪಾಗಿತ್ತು ಅವಳದ್ದು. ಮಣಿಮಯವಾದ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಆಕೆ ಧನುಸ್ಸು ಮಣಿಮಯ ಚಂದ, ಅದರ ಬಾಣಗಳ ಮಳೆಯನ್ನು ಜಡಿಮಳೆಯನ್ನು ಕರಿತಾ ಇದ್ದಾಳೆ ಕುದುರೆ ಮೇಲೆ ಕುಳಿತುಕೊಂಡು ಈ ಕುರುಂಡನ ಮೇಲೆ ಅಂತ. ಒಂದು ಕೊಂಚ ಹೊತ್ತಿನಲ್ಲಿ ಪರಸ್ಪರ ಬಾಣಗಳ ವಿನಿಮಯ ಯುದ್ಧ ಸಾಕಷ್ಟು ನಡೀತು ಅವರಿಬ್ಬರ ಮಧ್ಯದಲ್ಲಿ. ಒಂದು ಹಂತದಲ್ಲಿ ತನ್ನ ಪಾಶಾಯುಧವನ್ನು, ಅವಳ ಕೈಯಲ್ಲಿ ಪಾಶ ಇತ್ತು, ಪಾಶದಿಂದಲೇ ಹುಟ್ಟಿದವಳು, ಅವಳ ಕೈಯಲ್ಲೂ ಪಾಶ ಇತ್ತು. ಈ ಪಾಶದ ಪರಿಕಲ್ಪನೆ ನಮ್ಮಲ್ಲಿಂದ ಈ ಪಾಶ್ಚಾತ್ಯವರೆಗೂ ಹೋಗಿದೆ. ಅಲ್ಲಿಯೂ ಕೂಡ ಈ ಹಗ್ಗದ ಮೂಲಕ ಹಗ್ಗವನ್ನು ಕೈಲಿಟ್ಕೊಂಡು ಯುದ್ಧ ಮಾಡ್ತಕ್ಕಂಥ ಒಂದು ಕ್ರಮ ಅಲ್ಲಿಯೂ ವಿದೇಶಗಳವರೆಗೆ ಹೋಗಿದೆ. ಅದು ಮೂಲ ನಮ್ಮದೇ ಇದು. ಪಾಶ ವರುಣನ ಒಂದು ಆಯುಧ ಅದು. ತನ್ನ ಪಾಶವನ್ನು ಆಕೆ ಯಾವಾಗ ಕುರುಂಡನ ಸೇನೆಯ ಮೇಲೆ ಪ್ರಯೋಗ ಮಾಡಿದಳೋ, ಪಾಶವನ್ನು ಎಸೆದಳೋ, ಒಂದು ಪಾಶ ಅವಳು ಎಸೆದ ಒಂದು ಪಾಶ 10 ಆಯಿತು, 100 ಆಯಿತು, 1000 ಆಯಿತು, ಅಸಂಖ್ಯಾತ ಆಯಿತು. ಅಲ್ಲಿ ಎಷ್ಟು ರಾಕ್ಷಸರಿದ್ರೂ ಅಷ್ಟು ಪಾಶಗಳು ಅಂತ. 20 ಅಕ್ಷೋಹಿಣಿಯ ರಾಕ್ಷಸರ ಸಂಖ್ಯೆ ಎಷ್ಟೋ ಅಷ್ಟು ಪಾಶಗಳು ರಾಕ್ಷಸರನ್ನು ಕಟ್ಟಿ ಮುರಿದವು. ಇಡೀ ಸೇನೆಯೇ ಮೂರ್ಛಿತ ಆಯಿತು. ಇಡೀ ಸೇನೆಯೇ ಎಚ್ಚರವನ್ನು ಕಳ್ಕೊಂಡಿತು ಅಂತ. ಭಾರಿ ಕೋಪ ಬಂದಂತೆ ಕುರುಂಡಕನಿಗೆ. ಇದೆಲ್ಲ ಅವ್ರಿಗೆ ಅನುಭವ ಇಲ್ಲ, ಹೀಗೆಲ್ಲ ಆಗಿದ್ದು. ಎಲ್ಲ ಗೆಲ್ತಾನೆ ಹೋದವರು ಯುದ್ಧವನ್ನು. ಬಹಳ ಕೋಪದಲ್ಲಿ ಆತ ಆಕೆಯ ಧನುಸ್ಸಿನ ಹೆದೆಯನ್ನು, ನಾಣು ಅಂತ ಕರೀತಾರಲ್ಲ ಹಿಂದ್ಗಡೆಗೆ, ಆ ಧನುಸ್ಸನ್ನು ಬಿಗಿದು ಬಗ್ಗಿಸಿ ಕಟ್ಟುವ ಹಗ್ಗ, ಅದನ್ನು ಕತ್ತರಿಸ್ತಾನೆ. ಧನುಸ್ಸನ್ನು ಬೆಸುಟಳಂತೇಳಿ ಅವಳಿಗೆ ಬೇಜಾರಾಯಿತು. ಜಾಭಂಗ ಆಯಿತು ಅಂತ ಅವಳಿಗೆ ಸಮಾಧಾನ ಆಗಿಲ್ಲ. ಆ ಧನುಸ್ಸನ್ನು ಬಿಸುಟು ಅಂಕುಶವನ್ನು ಕೈಗೆತ್ತಿಕೊಳ್ತಾಳೆ ಅವಳು. ಪಾಶ ಮತ್ತು ಅಂಕುಶ ಈ ದೇವಿಯರ ಮುಖ್ಯ ಆಯುಧಗಳು. ಅಂಕುಶವನ್ನು ಕೈಗೆತ್ತಿಕೊಳ್ತಾಳೆ. ಅಂಕುಶದಿಂದ ಆ ಕುರುಂಡನನ್ನು ಸಂಹಾರ ಮಾಡ್ತಾಳೆ. ಅವನ ವಕ್ಷಸ್ಥಳವನ್ನು ಭೇದಿಸ್ತಾಳೆ. ಅಲ್ಲಿಗೆ ಮುಗಿಲಿಲ್ಲ. ಅದೇ ಅಂಕುಶದಿಂದ ಅಸಂಖ್ಯಾತ ಪೂತನೆಯರು, ಪೂತನೆ ಅಂದರೆ ಅವರು ಮಾಂಸಾಶಗಳು ಅಂತ, ಅಂಥ ದೇವತೆಗಳವರು ಅಂತ, ಅಸಂಖ್ಯಾತ ಸಂಖ್ಯೆಯ ಪೂತನಿಯರು ಎದ್ದು ಬರ್ತಾರೆ. ಅವ್ರು ಯಾಕೆ ಎದ್ದು ಬಂದು ಅಂದರೆ ಇವರೆಲ್ಲ ಮೂರ್ಛಿತರಾಗಿ ಬಿದ್ದಿದ್ದಾರಲ್ಲ ರಾಕ್ಷಸರು ಅಸಂಖ್ಯಾತ ಸಂಖ್ಯೆಯಲ್ಲಿ, ಅದೆಲ್ಲ ಊಟ ಅವರಿಗೆ ಅಂತ. ಹಾಗಾಗಿ ಅಲ್ಲಿರುವ ಅಷ್ಟೂ ರಾಕ್ಷಸರನ್ನು ಊಟ ಮಾಡಿ ಆ ಎಲ್ಲ ರಾಕ್ಷಸರನ್ನು ತಿಂದು ಎಲ್ಲಿ ಹೋದ್ರೂ ಗೊತ್ತೇ ಆಗಲಿಲ್ಲ ಅಂತ, ಕರಗಿ ಹೋದರು ಕತ್ತಲೆಯಲ್ಲಿ ಅಪೂತನೆಯರು ಅಂತ. ಹಾಗಾಗಿ ಪಾಶದಿಂದ ಒಂದು ಕಾರ್ಯ, ಅಂಕುಶದಿಂದ ಮತ್ತೊಂದು ಕಾರ್ಯ. ಈ ಸುದ್ದಿ ಬಂಡನಿಗೆ ತಲುಪ್ತು. ಬಂಡನ ಬಾಯಿಂದ ಒಂದು ವಾಕ್ಯ ಆಗ ಬಂತಂತೆ. ಏನಪ್ಪ ಅಂದರೆ ಕಷ್ಟಮಾಗತಂ, ಕಷ್ಟ ಬಂತು ಅಂತ ಒಂದು ಶಬ್ದ ಅವನ ಬಾಯಿಂದ ಬಂತಂತೆ. ಬರಬೇಕಾಗ್ತದೆ ಯಾವುದಾದ್ರು ಸಮಯದಲ್ಲಿ. ಅವನು ಎಂಥ ದುರಹಂಕಾರಿಯೇ ಆದರೂ, ಎಂಥ ಬಲಸಂಪನ್ನನೇ ಆದರೂ, ಯಾವುದೋ ಒಂದು ಸಮಯದಲ್ಲಿ ಈ ಶಬ್ದ ಬಾಯಿಂದ ಬರೋ ಸಂದರ್ಭ ಬಂದೇ ಬರುತ್ತದೆ ಅಂತ. ತದೇ ತತ್ ಕಷ್ಟಮಾಗತಂ ಸ್ವಪ್ನೇಪಿ ಎನ್ನ ಸಂಭಾವ್ಯಂ, ಸ್ವಪ್ನದಲ್ಲಿಯೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎನ್ನ ಶ್ರುತಮಿತಃಪುರ, ಹಿಂದೆ ಯಾವಾಗಲೂ ಕೇಳಿದ್ದಲ್ಲ. ಹೆಚ್ಚ ನೋ ಶಂಕಿತಂ ಚಿತ್ತೆ, ಮನಸ್ಸಿನಲ್ಲಿ ಸಂಶಯ ಕೂಡ ಪಟ್ಟಿದ್ದಿಲ್ಲ ಹೀಗಾಗಬಹುದು ಅಂತ. ಎಲ್ಲಿಯಾದರೂ ಹೀಗೆ ಆದೀತ ಅಂತ, ಹಾಗೆ ಹೋಯ್ತಲ್ಲ ಅಂಥದ್ದು ಅಂತ. ಆಗ್ಬೋದು ಅಂಥದ್ದು ಅಂತ. ರಾವಣನು ಕೂಡ ಹಾಗೆ ಆಲೋಚನೆ ಮಾಡಿದ. ತಾನು ಅಜೇಯ, ಹೆಚ್ಚು ಕಡಿಮೆ ತಾನು ಅಮರ, ತಾನನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ.
100 ಯೋಜನ ಸಮುದ್ರ ದಾಟಿ ಬರಬೇಕು, 100 ಯೋಜನ ಕಾಡಿದೆ, ಆಮೇಲೆ ಮತ್ತು 100 ಯೋಜನೆ ಬೆಟ್ಟ ಹತ್ತಿ ಬರಬೇಕು, ನೆಟ್ಟಗಿರುವ ಬೆಟ್ಟವನ್ನು ಹತ್ತಿ ಬರಬೇಕು ಶತ್ರು ಸೈನ್ಯ. ಆಮೇಲೆ ಕೋಟೆ ಇದೆ, ಕೋಟೆಯ ಒಳಗೆ ರಾಕ್ಷಸರು ಕೋಟಿ ಜನ ಇದ್ದಾರೆ, ಅತ್ಯಂತ ಅಪಾರ ಸಾಮರ್ಥ್ಯಶಾಲಿಗಳು, ವರಬಲ ಸಂಪನ್ನರು. ಯಾರೂ ತನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರೆ ಸಹಜವೇ ಅದು. ಆದರೆ ಇದಕ್ಕೆಲ್ಲ ಒಂದು ಮುಕ್ತಾಯ ಅಂತ ಇರ್ತದೆ ಅಂತ. ಆದರೆ ಭಂಡಾಸುರನಲ್ಲಿ ಅವನ ಭಂಡಾರ ಸಣ್ಣದಲ್ಲ. ಈ ಮಾತನ್ನು ಕೇಳಿ ನೀವು ಭ್ರಮೆಗೊಳ್ಳಬೇಡಿ. ಅವನಲ್ಲಿ ಸಾಕಷ್ಟು ಸರಕಿದೆ, ಸಾಕಷ್ಟು ವ್ಯವಸ್ಥೆ ಇದೆ. ಯಾಕೆ ದೇವತೆಗಳು ಆತಂಕಪಟ್ಟರು ಅನ್ನೋದಕ್ಕೆ ಅರ್ಥ ಇದೆ, ಔಚಿತ್ಯ ಇದೆ. ಅಷ್ಟು ವ್ಯವಸ್ಥೆ ಅವನ ಬಳಿಯಲ್ಲಿದೆ. ಇದು ಬರೇ ಒಂದೆರಡು ಸಣ್ಣ ಸಣ್ಣ ತುಣುಕುಗಳಷ್ಟೇ ಹೊರಗೆ ಹೋಗಿರ್ತಕ್ಕಂಥದ್ದು. ಕರಂಕ, ಈ ಭಂಡಾಸುರ ಕರಂಕ ಮೊದಲಾಗಿರ್ತಕ್ಕಂಥ 5 ಸೇನಾ ನಾಯಕರನ್ನು ಕಳುಹಿಸಿಕೊಡ್ತಾನೆ ಯುದ್ಧಕ್ಕೆ 100 ಅಕ್ಷೌಹಿಣಿ ಜೊತೆಯಲ್ಲಿ. 10 ಅಕ್ಷೌಹಿಣಿ 20 ಆಯಿತು, ಈಗ ಅದು 100 ಆಗಿದೆ. 2 ಪಟ್ಟು ಹೋಗಿ 2 ಪಟ್ಟಿಂದ 5 ಪಟ್ಟು 100 ಅಕ್ಷೌಹಿಣಿಯ ಸೈನ್ಯ. ಈ ಕರಂಕ ಅವನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ, ಸಾಮಾನ್ಯವಾದ ಶಕ್ತಿ, ಒಂದು ಅದ್ಭುತವಾದ ಶಕ್ತಿ ಇದೆ. ಈ 100 ಅಕ್ಷೌಹಿಣಿ ಅನ್ನೋದು ವಿಷಯವೇ ಇಲ್ಲ, ಅಂಥದ್ದೊಂದು ಅದ್ಭುತ ಮಾಯೆ ಅವನ ಬಳಿಯಲ್ಲಿದೆ. ಅದರ ಜೊತೆಗಿರ್ತಕ್ಕಂಥ ಒಬ್ಬ ರಾಕ್ಷಸವನು. ನಿಮಗೀಗ ಕುತೂಹಲ ಬಂದಿರ್ಬೋದು, ಈಗ ದುರ್ಮದ, ದುರ್ಗಂಧ ಮತ್ತು ಇದೆಂಥದ್ದು ಹಾಗಾದರೆ ಕರಂಕ ಅಂದರೆ ಅಂಥದ್ದು. ಕರಂಕ ಅಂದರೆ ನಿಮಗೆ ಗೊತ್ತಿಲ್ಲದಿರೋ ಶಬ್ದ ಅಲ್ಲಪ್ಪ, ಅದೇನು ಕಲಂಕ, ಅದೇ ಕರಂಕ. ಸಂಸ್ಕೃತದಲ್ಲಿ ರಲಯೋ ರಭೇದ ಅಂತ ಒಂದು ಮಾತಿದೆ. ರಲಯೋ ರಭೇದ, ರಾಕು ಲಾಕು ಭೇದ ಇಲ್ಲ ಅಂತ. ಸಣ್ಣ ಮಕ್ಕಳನ್ನ ಕೇಳಿ, ಅವರು ಹಾಗೇ ಮಾಡ್ತಾರೆ. ಈಗ ರಾಮ ಹೋಗಿ ಲಾಮ ಮಾಡ್ತಾರೆ ಅವರು, ಅಲ್ವಾ? ಹಾಗಾಗಿ ರಾ ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ಆಗ್ತದೆ ನೋಡಿ, ಲಾ ಅಂತ ಬರ್ತದೆ. ದೊಡ್ಡವರು ಕೆಲವು ಸತಿ ಹಾಗಾಗೋದುಂಟು, ಒಂದು ರಾಕ್ ಹೋಗಿ ಲಾ ಬರ್ತದೆ ಎಷ್ಟೋ ಜನರಿಗೆ, ಅಂಥದ್ದೆಲ್ಲ ಉಂಟು ನೋಡಿ. ಹಾಗೆ ಈ ಕರಂಕ ಅನ್ನೋದು ಕಲಂಕವನ್ನು ತೋರಿಸ್ತದೆ, ಅವನಿಗೆ ಹತ್ತಿದ ಕಲಂಕಗಳು ಅಂತ. ಈಗ ಚಿಕಿತ್ಸೆ ಮಾಡೋಕ್ಕೆ ಬಂದ ವೈದ್ಯನ ಮುಂದೆ ರೋಗ ಎಲ್ಲ ಎದ್ದು ಬರಬೇಕಲ್ಲ, ಒಂದೊಂದೇ ಒಳಗಿರೋದೆಲ್ಲ ಅಂತ. ಹಾಗೆ ಈ ಲಲಿತಾ ತ್ರಿಪುರ ಸುಂದರಿಯ ಮುಂದೆ ಈ ಭಂಡಾಸುರನ ಒಂದೊಂದು ಆಭರಣಗಳು, ವೈಶಿಷ್ಟ್ಯಗಳು ಹೊರಗೆ ಬರ್ತಾ ಇದೆ, ಒಂದಾದ್ಮೇಲೆ ಹೊರಗೆ ಬರ್ತಾ ಇದೆ ಅಂತ. ಯಾವಾಗ ಕರಂಕ ಯುದ್ಧಕ್ಕೆ ಹೊರಟನೋ ದೇವತೆಗಳು ಭಯಪಟ್ಕೊಂಡ್ರಂತೆ, ಆತಂಕ ಪಟ್ಕೊಂಡ್ರಂತೆ. ಯಾಕೆಂದರೆ ಅವರಿಗೆ ಚೆನ್ನಾಗಿ ಅನುಭವ ಇದೆ. ಶಕ್ತಿ ಸೇನೆ ಎದುರಿಸಲಾರದು ಈ ಕರಂಕ ಮತ್ತು ಅವನ ಬಳಗವನ್ನು, ಶಕ್ತಿ ಸೇನೆ ಎದುರಿಸಲಾರದು ಎನ್ನುವ ಲೆಕ್ಕಾಚಾರ ದೇವತೆಗಳದ್ದು. ಅದಕ್ಕೆ ಕಾರಣ ಇದೆ, ಅವರ ಸ್ವಂತ ಅನುಭವ ಇದೆ ದೇವತೆಗಳದ್ದು. ಈ ಕರಂಕನ ಜೊತೆಗೆ ಅನೇಕ ಯುದ್ಧಗಳನ್ನು ದೇವತೆಗಳು ಹಿಂದೆ ಮಾಡಿದ್ದಾರೆ. ಅಂಥ ವಿಶೇಷ ಅವನ ಬಳಿ ಇದೆ, ಕರಂಕನ ಬಳಿ ಇದೆ. ಹಾಗಾಗಿ ವಿತ್ರೇಶ್ವರ ಅಮರಾಸ್ ಸರ್ವೇ, ದೇವತೆಗಳು ಆತಂಕಪಟ್ಟರು. ಶಕ್ತಿಯುನ ಭಂಗಶಂಕೆಯ ಶಕ್ತಿ ಸೇನೆ ಭಂಗಗೊಂಡಿತ್ತು ಈಗ ಎಂಬುದಾಗಿ ಇವರಿಗೆ ಆತಂಕ ಆಯಿತು ಅಂತ. ಈ ಪಂಚಸೇನಾಪತಿಗಳು ಕರಂಕ ಮೊದಲಾಗಿರ್ತಕ್ಕಂಥವ್ರು ಬಂದು ಯುದ್ಧಕ್ಕೆ ಬಂದು ಕೂಡ ಯುದ್ಧ ಮಾಡಲಿಲ್ಲ, ಮಾಯೆಯನ್ನು ಪ್ರಕಟಪಡಿಸಿದರು. ಏನು ಮಾಯೆ ಅಂದರೆ ಸರ್ಪಿಣಿ ಅಂತ. ಆ ಮಾಯಾಶಕ್ತಿ ಹೆಸರು ಸರ್ಪಿಣಿ ಅಂತ. ಈ ಸರ್ಪಿಣಿಯನ್ನು ಅವರು ಆವಿಷ್ಕಾರಗೊಳಿಸ್ತಾರೆ, ಸರ್ಪಿಣಿಯನ್ನು ಅನಾವರಣ ಮಾಡ್ತಾರೆ. ಮಾಯಾ ಸರ್ಪಿಣಿ ಅವಳು ಕದ್ರೂರಿವ ಪರಾದುಷ್ಟ. ಕದ್ರು ಅಂದರೆ ನಾಗಮಾತೆ. ಆ ನಾಗಮಾತೆ ಕದ್ರು ಒಬ್ಬಳ ಇಂದಾಗಿ ಇಡೀ ನಾಗ ಸಂಕುಲವೇ ಹುಟ್ಟಿದೆ. ಕೋಟ್ಯಂತರ ಅನಂತ ಸರ್ಪಗಳಿಗೆಲ್ಲ ಮೂಲ ಯಾರು ಅಂದರೆ ಒಬ್ಬಳು ಕದ್ರು ಎನ್ನುವ ನಾಗಮಾತೆ ಅವಳು. ಅವಳಿಗೇನು ಕಡಿಮೆ ಇಲ್ಲ ಅಂತ. ಅವಳಾದರೂ ಸಹಜವಾಗಿ ಅವಳಿಂದ ಸಂತತಿ ಬೆಳೀತಾ ಹೋಗಿರುವಂಥದ್ದು. ಇದು ಹಾಗಲ್ಲ, ಮಾಯಾ ಸಂತಾನ ಇವಳಿದ್ದು, ಈ ಸರ್ಪಿಣಿಯದ್ದು ಅಂತ. ಹಾಗಾಗಿ ಈ ಸರ್ಪಿಣಿ ಯುದ್ಧಕ್ಕೆ ಯಾವಾಗ ಬಂದಳೋ ಅವಳು ತನ್ನ ಇಡೀ ದೇಹದಿಂದ ಸರ್ಪಗಳನ್ನು ಸೃಜಿಸಿ ಯುದ್ಧಕ್ಕೆ ಕಳುಹಿಸಿಕೊಡ್ತಾಳೆ. ಅದರ ಅನುಭವ ದೇವತೆಗಳಿಗಿದ್ದಿದ್ದು ಅಂತ. ಶಕ್ತಿ ದೇವಿಯರು ನೋಡ್ತಾ ಇದ್ದ ಹಾಗೆ ಅವಳ ಶರೀರದಿಂದ ಅನಂತ ಸರ್ಪಗಳು ಹೊರಗೆ ಬಂದವು. ಎಷ್ಟೋ ಸರ್ಪಗಳು ಕಣ್ಣಿಂದ ಹೊರಗೆ ಬಂದವು, ಅವಳ ಕಣ್ಣಿಂದ ಹೊರಗೆ ಬಂದವು. ಮತ್ತೆಷ್ಟೋ ಸರ್ಪಗಳು ಬಾಯಿಯಿಂದ. 4 ಹೊಲೆಗಳುಳ್ಳ ಬಣ್ಣದ ಸರ್ಪಗಳು ಮೂಗಿನಿಂದ ಹೊರಗೆ ಬಂದವು. 3 ಹೆಡೆಗಳ ವಿಕಾರ ಬಿಳಿ ಸರ್ಪಗಳು ಕಿವಿಗಳಿಂದ ಹೊರಗೆ ಬಂದವು. ಚರ್ಮದಿಂದಲೂ ಕೂಡ ಭಯಂಕರವಾದ ಕೆಂಪು ಸರ್ಪಗಳು ಉದಿಸಿ ಬಂದವು. ಈ ಶಕ್ತಿ ದೇವತೆಯರು ಯುದ್ಧಕ್ಕೆ ಮುಂದಾಗ್ತಾರವರು, ಈ ಸರ್ಪಗಳನ್ನು ಹೊಡೆದಾಕ್ತಾರವರು. ಆದರೆ ಒಂದು ಸರ್ಪವನ್ನು ಹೊಡೆದರೆ 100 ಸರ್ಪ ಹೊಡ್ತಾ ಇತ್ತಂತೆ ಆ ಜಾಗದಲ್ಲಿ. ಈಗ ರಕ್ತ ಬೀಜೋತ್ಸವನ ಕಥೆ ಇದು. ಒಂದೊಂದು ಸರ್ಪ ಸಂಹಾರ ಮಾಡಿದರೆ ಒಂದೊಂದು ಜಾಗದಲ್ಲಿ 100 ಸರ್ಪಗಳು. ಇವರ ಸಂಹಾರವೇ ಅದು ಬೆಳೆಯೋದಕ್ಕೆ ಕಾರಣ ಆಗ್ತಾ ಇತ್ತು ಅಂತ. ಹೇಗೆ ಯುದ್ಧ ಮಾಡೋದು?
ಯುದ್ಧ ಅಂತ ಏನು ಮಾಡಬೇಕು, ಅದರಿಂದಲೇ ಶತ್ರು ಬೆಳೆಯೋದಾದರೆ. ಯಾವುದಾದ್ರು ಶತ್ರು ನಾವು ಗುದ್ದಿದ್ರಿಂದ ಬೆಳಿತಾನೆ, ಹೊಡೆದ್ರೆ ನಮ್ಮನ ಮೇಲೆ ಪ್ರಹಾರ ಮಾಡಿದ್ರೆ ಬೆಳಿತಾನೆ ಅಂತಂದರೆ ಆ ಶತ್ರುವಿನ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ರಕ್ತ ಬೀಜಾಸುರನ ಕಥೆ ಹೇಗಿದ್ದಾನೆ, ಒಂದೊಂದು ಬಿಂದು ರಕ್ತ ನೆಲಕ್ಕೆ ಮುಟ್ಟಿತೋ ಒಬ್ಬೊಬ್ಬ ರಕ್ತ ಬೀಜಾಸುರ ಎದ್ದು ಬರ್ತಾನೆ ಅಲ್ಲಿಂದ. ಅದು ಅವನ ವಿಶೇಷ. ಅದೇ ರೀತಿಯದ್ದಿದು ಅಂತ. ಹಾಗಾಗಿ ಈ ಶಕ್ತಿ ದೇವಿಯರಿಗೆ ಏನು ಮಾಡೋದು ಅಂತಲೇ ಅರ್ಥ ಆಗಲಿಲ್ಲ ಅಂತ. ವಿಷಜ್ವಾಲೆ ಹರಡ್ತಾ ಇದೆ, 10 ಬಗೆಯ ವಿಷಗಳು ಅಂತ ಬೇರೆ ಬೇರೆ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಅಧ್ಯಯನ ಮಾಡೋ ಹಾಗಿದೆ. ಈ ಸಂದರ್ಭ, ಈ ಪ್ರಕರಣದಲ್ಲಿ ಕೆಲವಾರು ರೀತಿ ವಿಷಗಳನ್ನು ವರ್ಣನೆ ಮಾಡಿದ್ದಾರೆ ಅಂತ. ಒಂದೊಂದು ವಿಷಕ್ಕೂ ಪರಿಣಾಮ ಬೇರೆ, ಸ್ವರೂಪ ಬೇರೆ. ಅಂಥ ವಿಷಜ್ವಾಲೆಗಳು ಹರಡಿದಾಗ ಶಕ್ತಿ ಸೈನ್ಯ ತತ್ತರಿಸಿತು, ಕಿಂಕರ್ತವ್ಯ ವಿಮೂಢವಾಯಿತು. ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇರುವಂಥ ಸ್ಥಿತಿಗೆ ಆ ಶಕ್ತಿ ಸೈನ್ಯ ಹೋಗುವಂತೆ ಆಯಿತು. ಇದನ್ನೇ ದೇವತೆಗಳು ಊಹೆ ಮಾಡಿದ್ದು. ಈ ಅನುಭವ ಅವರಿಗಿದ್ದಿದ್ದು. ಹಿಂದೆ ಕರಂಕನ ಮೇಲೆ ಯುದ್ಧ ಮಾಡಿದಾಗೆಲ್ಲ ಹೀಗೆ ಹಾಗೆ ಸೋತು ಹೋಗಿದ್ದು ದೇವತೆಗಳಲ್ಲ ಅಂತ. ಅದೇ ಆಯಿತು. ಹೀಗೆ ಇಡೀ ಶಕ್ತಿ ಸೈನ್ಯ, ಒಂದು ದೇವಿಯದ್ದಲ್ಲ, ಸಮಸ್ತ ಶಕ್ತಿ ಸೈನ್ಯವೇ ಏನಪ್ಪ ಮುಂದೆ ಅನ್ನೋ ಸ್ಥಿತಿಯಲ್ಲಿ ಸ್ತಬ್ಧ ಆದಾಗ, ಅಂತಹ ಸ್ಥಿತಿಯಲ್ಲಿ ಅವರ ಮೇಲೆ ಈ ಪಂಚಸೇನಾಪತಿಗಳು ದಾಳಿ ಮಾಡ್ತಾರೆ. ಅಂದರೆ ಅವರು ಕ್ಷೀಣರಾಗಿದ್ದಾಗ, ಅವರು ದುರ್ಬಲರಾಗಿದ್ದಾಗ, ಕುಸಿದಿದ್ದಾಗ, ಅವರ ಶಕ್ತಿ ಕುಂಠಿತ ಆದಾಗ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಈ ರಾಕ್ಷಸರುಗಳು. ಇದೇ ಅಭ್ಯಾಸ ಮೊದಲಿಂದ ಅವರಿಗೆ ಅಂತ. 100 ಕತ್ತೆಗಳನ್ನು ಕಟ್ಟಿದ ರಥವಂತೆ ಆ ಕರಂಕನದ್ದು. ಕರಂಕನ ರಥಕ್ಕೆ 100 ಕತ್ತೆಗಳನ್ನು ಕಟ್ಟಿದ್ರು ಅಂತ. ಈ ರಾಕ್ಷಸರು ಸಾಮಾನ್ಯವಾಗಿ ಹೀಗೆ, ಅಲ್ಲಿ ಇಡೀ ರಾಮಾಯಣದಲ್ಲಿ ಇದನ್ನು ಕಾಣ್ತೇವೆ ನಾವು. ಈ ರಾವಣನ ರಥಕ್ಕೆ ಪಿಶಾಚ ವದನಾ ಖರಾಹ, ಕತ್ತೆಗಳನ್ನು ಕಟ್ಟಿದ್ರು, ಮುಖ ಪಿಶಾಚೆ ಇದ್ದು ಅಂತ. ಪಿಶಾಚಗಳ ಮುಖವುಳ್ಳ ಕತ್ತೆಗಳು, ಅದನ್ನು ಕಟ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದ ರಾವಣ ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಹಾಗೆ ಇಲ್ಲೂ ಕೂಡ 100 ಕತ್ತೆಗಳನ್ನು ಕಟ್ಟಿದ ರಥ ಅಂತ. ನೀವು ಹೀಗೂ ಹೇಳ್ಬೋದು, ಅದನ್ನು 100 ಕತ್ತೆಗಳನ್ನು ಕಟ್ಟಿದ ರಥ ಅಂತೂ ಹೇಳ್ಬೋದು, ಅಥವಾ 100 ಕತ್ತೆಯೇ ಇದು ಅಂತಲೂ ಹೇಳ್ಬೋದು ಬೇಕಿದ್ರೆ ಅಂತ, ಅಲ್ವಾ? 100 ಆಗಲಿ 1000 ಆಗಲಿ, ಈಗ ಕೇವಲ ಈ ಬಹುಸಂಖ್ಯೆ ಅನ್ನೋದು ಮಾತ್ರ ಪ್ರಮಾಣ ಅಲ್ಲ ಅಂತ. ಜ್ಞಾನ ಎಷ್ಟು ಅನ್ನೋದು ಬೇಕಲ್ಲ ಅಂತ, ತಿಳುವಳಿಕೆ ಎಷ್ಟು ಅಂತ ಬೇಕಲ್ಲ ಅಂತ, ಅದನ್ನು ನೋಡಬೇಕು ಅಂತ. 100 ಮೂರ್ಖರಿಗಿಂತ ಒಬ್ಬ ಪಂಡಿತ ಮೇಲು ಅಂತ ಹೇಳ್ತಾರಲ್ಲ. ಹಾಗಾಗಿ 100 ಕತ್ತಿಯೇ ಹೊರತು ಬೇರೆ ಏನೂ ಅಲ್ಲ ಅದು ಅಂತ. ಈಗ 5 ಸೇನಾಪತಿಗಳು, ಒಬ್ಬ ಕರಂಕ, ಇನ್ನೊಬ್ಬ ಕಾಕವಾಸಿತ ಅಂತ. ಕಾಕವಾಸಿತ ಅಂದರೆ ಮತ್ತೇನಲ್ಲ, ಅವನು ಮಾತನಾಡಿದ್ರೆ ಕಾಗೆ ನೆನಪಾಗ್ತದೆ ಅಂತ. ಕಾಗೆ ಕೂಗುವ ಹಾಗೆ, ಕಾಗೆ ಕಾಕ ಎಂದು ಹೇಳುವ ಹಾಗೆ ಮಾತನಾಡ್ತಾನೆ ಅಂತ ಅವನು. ಅದೇ ರೀತಿಯ ಧ್ವನಿ, ಅದೇ ರೀತಿಯ ಮಾತಿನ ಶೈಲಿ ಅನ್ನೋದು ಇಟ್ಟುಕೊಂಡ ಹೆಸರು ಆಗಿ ಅಂತ. ಹೆಮ್ಮೆಯಿಂದ ಇಟ್ಕೊಂಡ ಹೆಸರು ಕಾಕವಾಸಿತ ನಾನು ಅಂತ. ಆಮೇಲೆ ವಜ್ರದಂತ, ವಜ್ರಮುಖ, ವಜ್ರಲೋಮ, 3 ಜನ. ಒಬ್ಬನ ರೋಮ ವಜ್ರ, ಇನ್ನೊಬ್ಬನ ದಂತ ವಜ್ರವಂತೆ, ಮತ್ತೊಬ್ಬನ ಬಾಯಿ ಅದು ವಜ್ರವಂತೆ. ಈ 5 ಮಂದಿ ಸೇನಾಪತಿಗಳು ಶಕ್ತಿ ಸೇನೆ ಮೇಲೆ ಏರು ಹೋಗ್ತಾರೆ. ಜೊತೆಯಲ್ಲಿ 100 ಅಕ್ಷೌಹಿಣಿ ಸೈನ್ಯ ಒಟ್ಟಿಗೆ ಅವ್ರ ಮೇಲೆ ಬಿತ್ತು, ಶತ್ರು ಸೈನ್ಯದ ಮೇಲೆ. ಅಂದರೆ ಒಂದು ಕಡೆಯಿಂದ ಸರ್ಪಗಳು, ಅವುಗಳು ಕಚ್ಚುವಂಥದ್ದು, ಆ ವಿಷಜ್ವಾಲೆ. ಇನ್ನೊಂದು ಕಡೆಯಿಂದ ಅವರ ಆ ಕ್ಷೀಣ ಸ್ಥಿತಿಯಲ್ಲಿ 5 ಸೇನಾಪತಿಗಳು 100 ಅಕ್ಷೌಹಿಣಿ ಒಟ್ಟಿಗೆ ಬಿದ್ದಾಗ ಗೆಲುವು ನಿಶ್ಚಿತ ಅಂತ ತೀರ್ಮಾನ ಬರುತ್ತೆ ಅಂತ. ಒಂದು ಅನಿರೀಕ್ಷಿತ ನಡೆಯಿತು ಆ ಯುದ್ಧ ಭೂಮಿಯಲ್ಲಿ. ಯುದ್ಧ ಭೂಮಿಗೆ ನಕುಲೇಶ್ವರಿ ಆಗಮಿಸಿದಳು ಅಂತ. ನೀವು ಕೇಳಿದ ಹೆಸರು ಅಲ್ಲ ಅಂತ ಕಾಣ್ತದೆ, ನೀವು ಹೆಚ್ಚಿನವರು ಹೆಸರು ಕೇಳಿಲ್ಲ ಅಂತ ಅಂದ್ಕೊಳ್ತೇವೆ ನಾವು. ನಕುಲೇಶ್ವರಿ ಅಂತ ಒಬ್ಬಳು ದೇವಿಯವಳು, ನಮ್ಮ ಲಲಿತಾ ತ್ರಿಪುರ ಸುಂದರಿಯ ಪರಿವಾರದಲ್ಲಿ ಬರ್ತಕ್ಕಂಥ ನಕುಲೇಶ್ವರಿ ಎಂಬ ದೇವಿ. ನಕುಲ ಅಂದರೆ ಮುಂಗುಸಿ, ನಕುಲೇಶ್ವರಿ ಅಂದರೆ ಅವಳು ವಿಶೇಷವೇ ಅದು ಅಂತ. ತಯಾ ವ್ಯಾಕುಲಿತಂ ಸೈನ್ಯ ಮೌಲೋಕ್ಯ ಋಷಾಕುಲ, ಸರ್ಪಣಿಯಿಂದ ವ್ಯಾಕುಲವಾದ ಶಕ್ತಿ ಸೈನ್ಯವನ್ನು ಕಂಡು ರೋಷಗೊಂಡ ನಕುಲೀಶ್ವರಿ ಗರುಡವನ್ನು ಏರಿ, ಗರುಡ ವಾಹನವನ್ನು ಏರಿ ಯುದ್ಧಕ್ಕೆ ಬರ್ತಾಳೆ ಅಂತ. ಸರ್ಪಕ್ಕೆ ಗರುಡ ಪ್ರತ್ಯುತ್ತರ ಅಂತ. ಎಲ್ಲಿಂದ ಬಂದ್ಲಪ್ಪ ಇವಳು ಇದ್ದಕ್ಕಿದ್ದಂತೆ, ಇಷ್ಟೊತ್ತು ತನಕ ಇಲ್ಲದೆ ಇದ್ದವಳು, ನಾವ್ಯಾರು ಕೇಳದೆ ಇದ್ದವಳು ಅಂದರೆ ಲಲಿತಾ ತಾಲು ಸಂಭವ ಅಂತ. ಲಲಿತಾದೇವಿಯ ತಾಲು ಅಂದರೆ ಬಾಯಿಯ ಒಳಗೆ ಮೇಲ್ಭಾಗ, ಅದನ್ನು ತಾಲು ಅಂತ ಕರೀತಾರೆ. ನಾಲ್ಗೆ ಇದೆಯಲ್ಲ, ಮೇಲ್ಭಾಗವನ್ನು ತಾಲು ಅಂತ ಕರೀತಾರೆ. ಲಲಿತಾದೇವಿಯ ಬಾಯಿಯೊಳಗೆ ತಾಲು ಪ್ರದೇಶ, ಅಲ್ಲಿಂದ ಹುಟ್ಟು ಬಂದಳಂತೆ. ಈ ಸಂದರ್ಭಕ್ಕೆ ಲಲಿತಾದೇವಿಯ ಉತ್ತರ ಅದು ಅಂತ, ಅವಳು ಕೊಡುವ ಸಮಾಧಾನ, ಆಶ್ವಾಸನೆ ಅದು ಅಂತ. ಅಲ್ಲಿಂದ ಒಬ್ಬಳು ದೇವಿ ಹುಟ್ಟು ಬರ್ತಾಳೆ ಅಂತ.
ಲಲಿತಾ ತಾಳು ಸಂಭವ. ಬಣ್ಣ ಪ್ರತಪ್ತ ಕನಕ ಪ್ರಖ್ಯಾ, ಕರಗಿಸಿದ ಬಂಗಾರದ ಬಣ್ಣ ಆ ದೇವಿಯದ್ದು. ಶುದ್ಧ ಕಾಂಚನ ವರ್ಣ, ಅಪರಂಜಿ ಬಣ್ಣ. ದಂತೈರ್ ವಜ್ರಮಯೈರ್ಯುತಾನ್, ಅವಳ ಹಲ್ಲೆಲ್ಲ ಅದು ವಜ್ರದ್ದು ಅಂತ, ವಜ್ರದಂತಿನಿ ಅಂತ. ನೀವು ಇತ್ತೀಚೆಗೆ ವಜ್ರದಂತಿ ವಜ್ರದಂತಿನ ಕೇಳ್ತಿದ್ದೀರಿ ನೀವು. ಈಗ ಅದೆಲ್ಲ ಸುಮ್ಮನೆ ಇದು, ಯಾವುದೋ ಕಾಲದಲ್ಲೇ ಬಂದಿದೆ ಆ ಶಬ್ದ ಎಲ್ಲ ಅಂತ. ವಜ್ರದಂತಿನಿ ಆಕೆ ನಿಜವಾದ ವಜ್ರದಂತಿನಿ, ಇದು ನಿಜವಾದ್ದು. ಅಷ್ಟೇ ಅಲ್ಲ, ಅವಳು ವಿಶೇಷ ಬೇರೆ ಇದೆ. ಸಮಸ್ತ ವಾಂಗ್ಮಯಾಕಾರ ಅಂತ, ಅವಳು ಸಮಸ್ತ ವಾಂಗ್ಮಯ ಸ್ವರೂಪಳು, ಸರಸ್ವತಿ ಸ್ವರೂಪಳವಳು ಅಂತ. ಅಲ್ಲಿಂದ ಹುಟ್ಟಿದಲ್ವಾ, ನಾಲಿಗೆ ಪರಿಸರದಿಂದ ಹುಟ್ಟು ಬಂದವಳು, ಬಾಯೊಳಗಿಂದ ಹುಟ್ಟು ಬಂದವಳು. ಹಾಗಾಗಿ ವಾಕ್ಯಗೆ ಅಭಿಮಾನಿ ದೇವತೆ. ಈಗ ಒಂದು ವೇಳೆ ನಿಮಗೆ ಮಾತಿನ ತೊಂದರೆ ಇದೆ ಅಂತ ಅಂದ್ಕೊಳ್ಳಿ, ನೀವು ಈ ದೇವಿಯನ್ನು ಆಶ್ರಯಿಸ್ಬೋದು. ಯಾಕೆ ನಾವು ಇದನ್ನು ಪ್ರತ್ಯೇಕವಾಗಿ ಎತ್ತು ಹೇಳ್ತಿದ್ದೇವೆ ಅಂದರೆ, ಮಾತಿನ ತೊಂದರೆ ಅಂದರೆ ಈ ಮಾತು ಬರದೇ ತೊಂದರೆ ಆಗ್ತದೆ ಕೆಲವು ಸತಿ ಅಲ್ವಾ. ಇನ್ನು ಕೆಲವು ಸತಿ ಮಾತು ಬಂದು ತೊಂದರೆ ಆಗೋದುಂಟು. ಯಾವುದು ಹೆಚ್ಚಿಗೆ ತೊಂದರೆ ಅಂತ ನೀವೇ ಆಲೋಚನೆ ಮಾಡಬೇಕು. ಮಾತು ಬರದೇ ತೊಂದರೆ ದೊಡ್ಡದ, ಆಡಿದ ಮಾತು ಹೆಚ್ಚಾಗಿ ಅಥವಾ ಹೆಚ್ಚು ಕಡಿಮೆ ಆಗಿ ಬರೋ ತೊಂದರೆ ದೊಡ್ಡದ, ನಿಮಗೆ ಬಿಟ್ಟಿದ್ದು. ನಿಮ್ಮ ನಿತ್ಯ ಜೀವನದ ಅನುಭವದಲ್ಲಿ ಇರೋಂಥದ್ದೆಲ್ಲ. ಒಟ್ಟು ಮಾತಿನ ತೊಂದರೆಗಳು ತುಂಬ ಇದೆ. ಅಥವಾ ಮಾತು ಬಂದರೂ ಕೂಡ ಉಗ್ಗು ಬರುವಂಥದ್ದು, ಯಾವುದು ಕೆಲವು ಅಕ್ಷರಗಳು ಉಚ್ಚಾರ ಆಗದೇ ಇರುವಂಥದ್ದು, ಇಂಥದ್ದೆಲ್ಲ ಇರ್ತದಲ್ಲ. ಅದಕ್ಕೆಲ್ಲ ಪರಿಹಾರವಾಗಬಲ್ಲ ದೇವತೆ ಈ ದೇವತೆ. ಸಾಮಾನ್ಯ ದೇವತೆ ಅಲ್ಲ, ಈ ದೇವತೆ ತುಂಬ ವಿಶೇಷವಾಗಿರುವಂಥ ದೇವತೆ. ಆಕೆ ಸರ್ಪಿಣಿಗೆ, ಈ ಎಲ್ಲ ಸರ್ಪಗಳ ತಾಯಿ, ಸರ್ಪಿಣಿಗೆ ಅಭಿಮುಖವಾಗಿ ಹೋಗಿ ತನ್ನ ಬಲವನ್ನು ಆಕೆ ಅನಾವರಣ ಮಾಡ್ತಾಳೆ. ಅವಳ ಬಲ ಏನು ಅಂದರೆ, ಅವಳು ಕ್ರೋಧ ರಕ್ತೇಕ್ಷಣಂ, ಕೋಪದಿಂದ ಕೆಂಪಾದ ಕಣ್ಣುಗಳೊಳಗಾಗಿ ಬಾಯ್ದೆರೆದಾಗ, ಅವಳು ಅಗಲವಾಗಿ ತನ್ನ ಬಾಯ್ದೆರೆದಾಗ ಅವಳ ಒಂದೊಂದು ಹೊಲ್ಲಿನಿಂದಲೂ ಕೂಡ 32 ಅಂತ ಪ್ರಸಿದ್ಧಿ ಅಲ್ವಾ. ಇಲ್ಲಿಯೂ ಇಲ್ಲಿ 32 ಅಂತ ಹೇಳ್ತಾ ಇದ್ದಾರೆ, ದ್ವಾತ್ರಿಂಶತ್ ಅಂತ ಹೇಳಿದ್ದಾರೆ. 32 ಹಲ್ಲುಗಳಿಂದ 32 ಕೋಟಿ ಮುಂಗುಸಿಗಳು ಹೊರಗೆ ಬರ್ತವೆ ಅಂತ. ಒಂದೊಂದು ಹಲ್ಲಿನಿಂದ 1 ಕೋಟಿ ಮುಂಗುಸಿಗಳು ಹೊರಗೆ ಬಂದು ಆ ಸಮಯದಲ್ಲಿ. ನಕುಲ ಅಂದರೆ ಮುಂಗುಸಿ ಅಂತ, ಆ ಶಬ್ದಕ್ಕೆ ಅರ್ಥ ಹಾಗೆ ಅಂತ. ಅವೆಲ್ಲ ಚಿನ್ನದ ಬಣ್ಣದವು, ಇವಳು ಮರಿಗಳು ಅವೆಲ್ಲವೂ ಕೂಡ. ಚಿನ್ನದ ಬಣ್ಣದ ಕೋಟ್ಯಂತರ ಹಲ್ಲೆಷ್ಟು ಅಷ್ಟು ಕೋಟಿ ಅಂತ, ಅಷ್ಟು ಕೋಟಿ ಮುಂಗುಸಿಗಳು ಹೊರಗೆ ಬರ್ತಾವಲ್ಲ, ಇದು ಉತ್ತರ. ಅದಕ್ಕೆ ಇರುವ ಸಮಸ್ಯೆಗೆ ಪರಿಹಾರ ಅದು ಅಂತ. ಈ ಮುಂಗುಸಿಗಳು ನಿಮಗೆಲ್ಲ ಗೊತ್ತು. ಮುಂಗುಸಿ ಅಂದರೆ ಸರ್ಪಕ್ಕೂ ಮುಂಗುಸಿಗೂ ಎಂಥ ಪ್ರೀತಿ ಇರ್ತದೆ ಅಂತ ಗೊತ್ತಲ್ವ ನಿಮಗೆ. ಸಹಜವಾದ ಪ್ರೀತಿ ಅವು ಕೆರಡಕ್ಕೂ ಅಂತ. ಅಷ್ಟು ಒಂದಕ್ಕೊಂದು ಮುದ್ದು ಮಾಡ್ಕೊಳ್ತೇವೆ ಅಲ್ವಾ. ಸರ್ಪ ಮತ್ತು ಮುಂಗುಸಿಗಳು ಮುದ್ದು ಮಾಡ್ಕೊಳ್ಳೋದು ಹೌದು, ಆದರೆ ಹೊರೆಯೋದು ರಕ್ತ ಅಲ್ಲಿ ಅಂತ. ಸ್ವಾಭಾವಿಕ ವೈರ, ನೈಸರ್ಗಿಕ ವೈರ ಸರ್ಪಕ್ಕೂ ಮತ್ತು ಮುಂಗುಸಿಗೂ ಅಂತ. ಹಾಗಾಗಿ ಇವಳು ಬಂದಿರುವಂಥದ್ದು ಅಂತ. ಆ ಮುಂಗುಸಿಗಳು ಸರ್ಪಗಳನ್ನು ನಾಶ ಮಾಡಿತು. ಇಡೀ ರಣಾಂಗಣದಲ್ಲಿ ಸಂಚರಿಸಿ ಎಷ್ಟು ಸಂಖ್ಯೆಯ ಸರ್ಪಗಳಿದ್ವೋ ಅಷ್ಟು ಸಂಖ್ಯೆಯ ಆ ಮುಂಗುಸಿಗಳು ಅವೆಲ್ಲವೂ ಕೂಡ ಮುನ್ನುಗ್ಗಿ ಹೋಗಿ ಎಲ್ಲ ಸರ್ಪಗಳನ್ನು ನಾಶ ಮಾಡ್ತೇವೆ. ಆಗ ಸರ್ಪಿಣಿಗೆ ಬಹಳ ಕೋಪ ಬಂತಂತೆ ಅಲ್ವಾ. ಈಗ ನಾವೊಂದು ಮಾಯೆ ಸೃಷ್ಟಿ ಮಾಡಿ ಆ ಮಾಯೆಯನ್ನು ಯಾರು ಇಲ್ಲ ಅಂತ ಹೇಳಿದರೆ, ಅಥವಾ ಇನ್ನು ನಮ್ಮ ಕಾಲದ ಭಾಷೆಯಲ್ಲಿ ಹೇಳಿದರೆ ಒಂದು ಸುಳ್ಳು ಹೇಳಿ ಆ ಸುಳ್ಳನ್ನು ಯಾರು ಅಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ ಕೂಡಲೇ ಅಂತ ಅಲ್ವಾ. ಅಥವಾ ಒಂದು ಮೋಸ ಮಾಡಿ ಆ ಮೋಸವನ್ನು ಯಾರಾದರೂ ಅಲ್ಲ ಅಂತ ಹೇಳಿದರೆ, ಅದನ್ನು ಬಯಲಿಗೆ ಹೇಳಿದ್ರೆ ಸಿಟ್ಟು ಬರ್ತದೆ ಕೂಡಲೇ ನೋಡಿ. ಆ ತರಹ ಈ ಸರ್ಪಿಣಿಗೆ ಕೋಪ ಬಂತು. ಆಕೆ ನಕುಲೇಶ್ವರಿಯ ಮೇಲೆ ಏರಿ ಹೋದಳು, ಬೇಡ ಇತ್ತು. ಯಾಕೆಂದರೆ ಅವಳು ಹೇಳಿ ಕೇಳಿ ಗರುಡ ವಾಹನವನ್ನು ಏರಿ ಯುದ್ಧ ಮಾಡ್ತಾ ಇದ್ದಾಳೆ. ಗರುಡಾಸ್ತ್ರವನ್ನೇ ಪ್ರಯೋಗ ಮಾಡ್ತಾಳೆ. ಈ ಸರ್ಪಿಣಿಯ ಮೇಲೆ ಗರುಡಾಸ್ತ್ರವನ್ನೇ ಪ್ರಯೋಗ ಮಾಡಿದಾಗ ಆ ಸರ್ಪಿಣಿ ದೇಹವನ್ನು ಗರುಡಾಸ್ತ್ರ ಪ್ರವೇಶ ಮಾಡಿ ಜೀವ ತೆಗೆದಿದ್ದಲ್ವಂತೆ. ಆ ಮಾಯೆಯನ್ನು ಇಲ್ಲವಾಗಿಸಿತು. ಅವಳಿಗೆ ಮಾಯೆಯನ್ನು ಅಂಶ ಏನಿದೆ ಒಳಗಡೆಗೆ, ಮೋಸ, ಮಾಯೆ, ಕಪಟ, ವಂಚನೆ, ಇಂದ್ರಜಾಲ, ಅದನ್ನು ಇಲ್ಲ ಅಂತ ಮಾಡಿತು ಅಂತ. ಅವಳು ಸತ್ತೋಗ್ಬಿಡ್ಲಂತವಳು. ಯಾಕೆಂದರೆ ಮಾಯೆಯೇ ಜೀವ. ಎಷ್ಟೋ ಜನರ ಜೀವನ ಆಗಿರ್ತದೆ. ಸುಳ್ಳೇ ಬಂಡವಾಳ ಅಂತ, ಮೋಸವೇ ಜೀವನ ಅಂತ. ಈ ಮೋಸ ಇಲ್ಲ ಅಂದ್ರೆ ಒಂದು ಕ್ಷಣವೂ ಬದುಕೋಕೆ ಸಾಧ್ಯ ಇಲ್ಲ. ಎಷ್ಟು ಅಭ್ಯಾಸ ಆಗಿರ್ತದೆ ಅಂದರೆ ಮೋಸ, ಸುಳ್ಳು. ಈಗ ಸುಳ್ಳು ಹೇಳೋದು ಇದೆಯಲ್ಲ, ಅಭ್ಯಾಸ ಆಗ್ತಾ ಹೋಗಿಬಿಟ್ರೆ ಮೊದಲು ಏನಾದ್ರು ಆಪತ್ತಿದ್ದಾಗ ಸುಳ್ಳು ಹೇಳೋದು ಅಂತ, ಆಮೇಲೆ ಉಪಯೋಗ ಇದ್ದಾಗೆಲ್ಲ ಏನಾದ್ರು ಪ್ರಯೋಜನ ಏನಂತ ಸುಳ್ಳು ಹೇಳ್ತಾ ಹೋಗೋದು ಅಂತ. ಕೊನೆಗೆ ಉಪಯೋಗ ಇರಬೇಕು ಅಂತಲೇ ಇಲ್ಲ, ಸುಳ್ಳು ಹೇಳೋದು ಅಭ್ಯಾಸ ಆಗಿಬಿಟ್ಟಿದೆ. ಹೇಳಲೇಬೇಕು. ಊಟ ಮಾಡಿದ ಹಾಗೆ, ತಿಂಡಿ ತಿಂದ ಹಾಗೆ, ಉಸಿರಾಡಿದ ಹಾಗೆ ಜೀವಂತ ಇರಬೇಕಂದ್ರೆ ಸುಳ್ಳು ಹೇಳಬೇಕು ಅಂತ. ನಾವು ಕೆಲವರನ್ನು ಕಾಣ್ತೇವೆ. ಅವರು ಹೇಗಿರ್ತಾರೆ ಅಂದರೆ ತಮ್ಮ ಬಗ್ಗೆ ಸುಳ್ಳು ಹೇಳ್ತಾರೆ. ಇಂಥದ್ದೊಂದು ಘಟನೆ ಆಯಿತು ನಿನ್ನೆ,
ನಾನು ಹೀಗೆ ಮಾಡಿದೆ ಅಂತ ಒಂದು ಸುಳ್ಳು ಹೇಳ್ತಾರೆ. ಒಂದು 4-5 ಜನರ ಹತ್ರ ಸುಳ್ಳು ಹೇಳಿದ ಮೇಲೆ ಅವರೇ ನಂಬಿಡ್ತಾರೆ ಅದನ್ನು ಅಂತ. ತಾವೇ ಅದು ಹೌದು ಅಂತ ನಂಬ್ಕೊಂಡು ಬಿಡ್ತಾರೆ. ಅದು ಕಾಯಿಲೆ ಅದು ಅಂತ ಅದೊಂದು ಮನೋರೋಗ ಅದು ಅಂತ. ಆಮೇಲೆ ಸತ್ಯ ಅಂತ ತಿಳ್ಕೊಂಡೆ ಅವ್ರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಮುಂದಕ್ಕೆಲ್ಲ ಅಂತ. ಇಂಥದ್ದೆಲ್ಲ ಬರಬಾರ್ದು ಅಂತ. ಇವಳಿಗೆ ಮಾಯೆಯೇ ಜೀವನಡಿ ಆಗಿದ್ದರಿಂದ, ಈ ಸರ್ಪಿಣಿಗೆ ಮಾಯೆಯೇ ಅವಳ ಸಾರ ಆಗಿದ್ದರಿಂದ ಮಾಯೆಯನ್ನು ಇಲ್ಲವಾಗಿಸಿದಾಗ ಆಕೆ ಉಳಿಲಿಲ್ಲ ಸರ್ಪಿಣಿ, ಅವಳು ನಾಶವಾಗಿ ಹೋದಳು ಅಂತ. ಈಗ ಈ ಕರಂಕಾದಿಗಳಿಗೆ ಬಹಳ ವಿಚಲಿತಗೊಂಡರು. ಯಾಕೆಂದರೆ ಅವರ ಮೂಲ ಬಲವೇ ನಾಶ ಆಗಿದೆ. ಯಾವುದನ್ನು ಬಳಸಿ, ಯಾವ ಸರ್ಪಿಣಿಯನ್ನು ಬೆಳೆಸಿ ಅನೇಕ ಬಾರಿ ದೇವತೆಗಳನ್ನು ಗೆದ್ದಿದ್ರೋ ಆ ಸರ್ಪಿಣಿಯೇ ಕಥಾಶೇಷಂ ನೀತ, ಕಥೆಯಾಗಿ ಹೋದಳು ಎಂದಾಗ ಅವರಿಗೆ ತುಂಬ ಅಂದರೆ ಭಯ ಮತ್ತು ಕೋಪ ಎರಡೂ ಆ ರಾಕ್ಷಸರಿಗೆ ಬಂತು ಅಂತ. ಯಾಕೆಂದರೆ ಇನ್ನು ಮಾಡು ಇಲ್ಲೋ ಅಂಬಡಿ ಅನ್ನೋ ಹೊತ್ತು ಬಂದುಬಿಡ್ತು ಅಂತ ಅವರಿಗೆ. ಇಷ್ಟೊತ್ತು ನೆಮ್ಮದಿಯಾಗಿದ್ದರು, ಒಂದು ನೋಡಿ ಖುಷಿ ಪಡ್ತಾಯಿದ್ರು, ಏನಾಗ್ತಾ ಇದೆ ಹಾವಳಿ ನೋಡಿ ಖುಷಿ ಪಡ್ತಾಯಿದ್ರು. ಆದರೆ ಈಗ ಹಾಗಲ್ಲ, ಕುತ್ತಿಗೆಗೆ ಬಂದಿದೆ ಅಂತ ಕೋಪದಿಂದ ಆ ಮುಂಗುಸಿಗಳ ಮೇಲೆ ಅವರು ಬಾಣ ಪ್ರಯೋಗ ಮಾಡ್ತಾರೆ. ಈ ರಾಕ್ಷಸರುಗಳೆಲ್ಲ ಸೇರಿ 100 ಅಕ್ಷೋಹಿಣಿ ಎಲ್ಲ ಮುಂಗುಸಿಗಳ ಮೇಲೆ ದಾಳಿ ಮಾಡ್ತಾರೆ. ಆದರೆ ಈ ಮುಂಗುಸಿಗಳು ಆ ರಾಕ್ಷಸರಿಗೊಂದು ಕಾಟ ಕೊಟ್ಟುವಂತೆ ಅಂದರೆ ಭಾರಿ. ಅವರು ಮೂಗೊಳಗೆ ಹೋಗಿ ಕಡಿದುವಂತೆ, ರಾಕ್ಷಸರ ಮೂಗೊಳಗೆ ಹೋಗಿ, ಬಾಯೊಳಗೆ ಹೋಗಿ ನಾಲಿಗೆಯನ್ನೇ ಕಡಿದುವಂತೆ, ಕಿವಿ ಒಳಗೆ ಹೋಗಿ ಮಿದುಳನ್ನೇ ಕಡಿದುವಂತೆ, ಈ ತರಹ ಅಂತ. ಹಿಂದಿಂದ ಬಂದು ಕಡಿದುವಂತೆ. ಮರ್ಮಸ್ಥಾನಗಳು ಅಂತ ಇರ್ತಾವಲ್ಲ, ಕುತ್ತಿಗೆಯೋ ಎದೆಯೋ ತಲೆಯೋ, ಈ ಮರ್ಮಸ್ಥಾನಗಳನ್ನು ಹೋಗಿ ಕಡಿದುವಂತೆ. ಅಯ್ಯೋ, ಅವುಗಳ ಹಾವಳಿ ಅಂದರೆ ಅಸಾಧ್ಯ. ಅದು ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತ. ಈ ಮುಂಗುಸಿ ಅಂತ ಚಿಕ್ಕ ಆಕಾರ ಬೇರೆ ಇದ್ದಿದ್ದರಿಂದ ರಾಕ್ಷಸರದ್ದು ದೊಡ್ಡ ಆಕಾರ ಸುಲಭ ಆಗ್ತದೆ ಅಂತ. ಕುಂಭಕರ್ಣನ ಯುದ್ಧದಲ್ಲಿ ಕಾಣ್ತೇವೆ ನಾವು ರಾಮಾಯಣದಲ್ಲಿ. ಕಪಿಗಳನ್ನು 10, 20, 100, 200, 300 ಬಾಯಿ ಹಾಕ್ಕೊಡ್ತಿದ್ದೆ ಅಂತ ಕುಂಭಕರ್ಣ. ಅವನು ಯುದ್ಧ ಅಂದ್ರೆ ಅದು ತಿಂದುಬಿಡೋರನ್ನ ಅಂತ, ಅಷ್ಟೇ ಯುದ್ಧ ಅವರದ್ದು. ಅವ್ರು ಏನು ಮಾಡ್ತಿದ್ರು ಕಪಿಗಳು ಅಂದರೆ ಮೂಗಿಂದ ಕಿವಿಯಿಂದ ಹೊರಗೆ ಬರ್ತಾ ಇದ್ರಂತೆ. ಅವನು ಬಾಯೊಳಗೆ ಹಾಕೊಂಡ ಮೇಲೆ ಮೂಗು ಕಿವಿಗಳಿಂದ ಹೊರಗೆ ಬರ್ತಾ ಇದ್ರು ಕಪಿಗಳು ಅಂತ ನಾವು ರಾಮಾಯಣದಲ್ಲಿ ಕಾಣ್ತೇವೆ ಅಂತ. ಯಾಕೆಂದ್ರೆ ಅವನ ಆಕಾರಕ್ಕೆ ಹೋಲಿಸಿದ್ರೆ ಕಪಿಗಳೆಲ್ಲ ದೊಡ್ಡ ದೊಡ್ಡ ಆಕಾರದವರೇ ಹೌದು, ಬೃಹದಾಕಾರವೇ. ಕುಂಭಕರ್ಣನಿಗೆ ಹೋಲಿಸ್ಬಿಟ್ರೆ ಸಣ್ಣ ಆಕಾರವೇ ಅದು, ಮೂಗು ಕಿವಿಯಿಂದ ಹೊರಗೆ ಬರ್ಬೋದು ಅಂತ. ಹಾಗಾಯಿತು ಇಲ್ಲಿ ಅಂತ. ಆಗ ಈ ಕೋಪಗೊಂಡ ಕರಂಕ ಮೊದಲಾದ ಸೇನಾಪತಿಗಳು ಮುಂಗುಸುಗಳ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ, ದಾಳಿ ಮಾಡ್ತಾರೆ. ಈ ರಾಕ್ಷಸರನ್ನು ಎದುರಿಸೋದಕ್ಕೆ, ಸೇನಾಪತಿಗಳನ್ನ ಎದುರಿಸೋದಕ್ಕೆ ಕಷ್ಟ ಆಯಿತು ಮುಂಗುಸುಗಳಿಗೆ. ಸಾಮಾನ್ಯ ರಾಕ್ಷಸರನ್ನು ಕಂಗಡಿಸಿದ್ದು ಹೌದು, ಅದು ಸೇನಾಪತಿಗಳು ದಾಳಿ ಮಾಡಿದಾಗ ಘಾಸಿಗೊಂಡ ಆ ಮುಂಗುಸಿಗಳು, ನಕುಲಗಳು ತಮ್ಮ ಅಮ್ಮನ ಸುತ್ತ ಬಂದು ಸೇರಿಕೊಂಡ್ರಂತೆ, ನಕುಲೇಶ್ವರಿಯ ಸುತ್ತ ಬಂದು ಸೇರಿಕೊಂಡ್ರಂತೆ. ಆಗ ಕೋಪಗೊಂಡ ನಕುಲೇಶ್ವರಿ ಒಂದು ಬಾಣ ಪ್ರಯೋಗ ಮಾಡ್ತಾಳೆ, ಒಂದು ಅಸ್ತ್ರ ಪ್ರಯೋಗ ಮಾಡ್ತಾಳೆ. ಈ ಅಸ್ತ್ರದ ಸುದ್ದಿ ಎಲ್ಲೂ ಇಲ್ಲ. ಮಹಾಭಾರತದಲ್ಲಿ ಸಾವಿರಾರು ಅಸ್ತ್ರಗಳ ಪ್ರಸ್ತಾಪ ಇದೆ, ರಾಮಾಯಣದಲ್ಲಿದೆ, ಬೇರೆ ಬೇರೆ ಪುರಾಣಗಳಲ್ಲಿದೆ. ಅಲ್ಲಿ ಎಲ್ಲೂ ಇಲ್ಲದೆ ಇರುವಂಥ ಹೊಸ ಅಸ್ತ್ರ ಇದು ಅಂತ. ಅದನ್ನು ಪ್ರಯೋಗ ಮಾಡ್ತಾಳೆ ನಕುಲೇಶ್ವರಿ. ಅದಕ್ಕೇನಪ್ಪ ಹೆಸರು ಅಂದರೆ ಅಕ್ಷೀಣ ನಕುಲ ಅಂತ ಅದ್ರ ಹೆಸರು. ಅಕ್ಷೀಣ ನಕುಲ ಅಂತ ಅಂದರೆ ನಕುಲ ಮುಂಗುಸಿ, ಅಕ್ಷೀಣ ನಕುಲ ಅಂದರೆ ಯಾರಿಂದಲೂ ಕ್ಷೀಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ನಕುಲಗಳು, ಮುಂಗುಸಿಗಳ ಪರಂಪರೆಯನ್ನು ಹುಟ್ಟಾಕ್ತಾಳೆ ಅವಳು. ವಜ್ರ ಶರೀರ ಆ ನಕುಲಗಳದ್ದು, ವಜ್ರಮಯವಾದ ರೋಮಗಳು, ರೋಮ ತಾಗಿರು ಸಾಕು ನೋವಾಗ್ತದೆ ಅಂತ. ವಜ್ರಮಯವಾದ ದಂತಗಳು, ವಜ್ರಾಯುಧದ ಹೋಲಿಕೆಯ ಬಲ, ಅದರಂತೆ ಬಾಲ, ಕಾಲುಗುರುಗಳು, ಭೂಮಿಯನ್ನೇ ಸೀಳ್ತಾ ಹೋದುವಂಥ ಯುದ್ಧಕ್ಕೆ ಆ ವಜ್ರಮಯವಾಗಿರ್ತಕ್ಕಂಥ ನಕುಲಗಳು, ಮುಂಗುಸಿಗಳು, ಅವುಗಳು ದಾನವ ಸೇನೆಯನ್ನು ಮರ್ದಿಸ್ತವೆ. ಬಟ್ ಏನಾಯಿತು ಅಂದರೆ 100 ಅಕ್ಷೋಹಿಣಿಯಲ್ಲಿ ಕೊನೆಗೆ ಉಳಿದಿದ್ದು 5 ಜನ ಮಾತ್ರ. ಪಂಚ ಸೇನಾಪತಿಗಳು ಏಕೋಪಾಧ್ಯಾಯ ಶಾಲೆಯೇ ಮುಖ್ಯೋಪಾಧ್ಯಾಯ ಅಂತ ಹೇಳ್ತಾರಲ್ಲ, ಹಾಗೆ ಈ ಮುಖ್ಯೋಪಾಧ್ಯಾಯರು ಮಾತ್ರ ಉಳಿದ್ರು. ಅನುಯಾಯಿಗಳು ಪೂರ್ತಿ ಹತ, ಯಾರೊಬ್ಬರೂ ಇಲ್ಲ ಅನುಯಾಯಿಗಳು. 100 ಅಕ್ಷೋಹಿಣಿ ನಿಶೇಷ. ಈ 5 ಮಾತ್ರ ಉಳಿದಿದ್ದಾರೆ. ಈ 5ರನ್ನು ನಕುಲೇಶ್ವರಿ ಸಂಹಾರ ಮಾಡ್ತಾಳೆ. ಅವಳು ಗರುಡವನ್ನೇರಿ ಹಾರಿ ಪಟ್ಟಸ ಎಂಬ ಆಯುಧದ ಮೂಲಕವಾಗಿ ಕರಂಕನ ವಧ ಮಾಡ್ತಾಳೆ. ಈ ಕಾಕಭಾಷಿತ ಮತ್ತು 4 ಜನ ಇದ್ದಾರಲ್ಲ, ಇನ್ನು 4 ಜನರ ಶಿರಸ್ಸನ್ನು ಕತ್ತಿಯಿಂದ ಕತ್ತರಿಸಿ ಆ ಇಡೀ ಸೈನ್ಯವನ್ನು ನಿಶ್ಶೇಷ ಮಾಡಿದಾಗ ಸಂತೋಷ ಆಯಿತು. ಯಾರಿಗೆ ಸಂತೋಷ ಆಗಿದ್ದು ಮಂತ್ರಣಿಗೆ ಅಂತ, ಶ್ಯಾಮಲಾಂಬಿಕೆಗೆ ಸಂತೋಷ ಆಯಿತು. ಯಾಕೆಂದರೆ ಈ ಯುದ್ಧದ ಉಸ್ತುವಾರಿನ ಅವಳು ನೋಡ್ತಾ ಇದ್ಲು. ಆ ಸಂದರ್ಭದಲ್ಲಿ ದಂಡನಾಥ ಅವಳು ಇಬ್ಬರು ಇದ್ದಾಗ ಇವಳಿಗೆ ಪ್ರಾಮುಖ್ಯ, ಶ್ಯಾಮಲಾದೇವಿಗೆ ಪ್ರಾಮುಖ್ಯ ಬರುವಂಥದ್ದು. ಶ್ಯಾಮಲಾಂಬಿಕೆ
ಅವಳು ಇಡೀ ಗಮನಿಸ್ತಾ ಇದ್ಲು ಆಗು ಹೋಗುಗಳನ್ನು. ಆಕೆಗೆ ಎಷ್ಟು ಸಂತೋಷ ಆಯಿತು ಅಂದರೆ ಕರೆದು ಆಕೆಗೆ ಸನ್ಮಾನ ಮಾಡ್ತಾಳೆ. ನಕುಲೇಶ್ವರಿಯನ್ನು ಕರೆದು ಈ ಶ್ಯಾಮಲಾಂಬಿಕೆ ಆಕೆಗೊಂದು ಬಹುಮಾನವನ್ನು ಕೊಡ್ತಾಳೆ. ಏನಪ್ಪ ಬಹುಮಾನ ಅಂದರೆ, ನನ್ನ ಅಂಗದೇವತೆಯಾಗು ನೀನು ಅಂತ. ಅದೇ ಬಹುಮಾನ. ಅದು ಶ್ಯಾಮಲಾಂಬಿಕೆಯ ಅಂಗದೇವತೆಗಳು ಆವರಣ ದೇವತೆಗಳನ್ನು ಬರ್ತಾರೆ. ನೀವು ಪೂಜೆ ಸಮಯದಲ್ಲಿ ಸ್ವಲ್ಪ ಗಮನಿಸಿ. ಗಂಟರು ಮಾತಾಡ್ಸೋಕೆ ಹೋಗಿದೆ ಪೂಜೆಗೆ ಹೊತ್ತಲ್ಲಿ, ಭಟ್ರುಗಳ ಮಂತ್ರ ಅಂತ ಕೇಳಿದ್ರೆ ಅದು ಅಂಗಪೂಜೆ, ಆವರಣ ಪೂಜೆ ಅಂತೆಲ್ಲ ನಡೀತಾ ಇರ್ತದೆ ನೋಡಿ ಅಲ್ಲಿ ಅಂತ. ಅಂಗಪೂಜೆ ಅಂದರೆ ಒಂದು ದೇವತೆಯ ಅಂಗಗಳಲ್ಲಿ ಬೇರೆ ಬೇರೆ ದೇವತೆಗಳು ನೆಲೆಸಿರ್ತಾರೆ. ಒಂದು ಮಹಾದೇವತೆಯ ಅಂಗದಲ್ಲಿ ಅನೇಕ ದೇವತೆಗಳು ನೆಲೆಸಿರ್ತಾರೆ. ಹಾಗೆ ಶ್ಯಾಮಲಾಂಬಿಕೆಯ ಅಂಗದೇವತೆ ಆಗುವಂಥ ಯೋಗವನ್ನು, ಅದು ಭಾಗ್ಯವಂತ. ಯಾಕೆಂದರೆ ಶ್ಯಾಮಲಾಂಬಿಕೆ ಸಾಮಾನ್ಯ ದೇವಿಯಲ್ಲ, ಅದು ಅದ್ಭುತವಾಗಿರುವಂಥ ಮಹಿಮಾ ಸಂಪನ್ನ ದೇವಿ, ಬಹಳ ದೊಡ್ಡ ದೇವತೆ ಅವಳು. ಅವಳ ಅಂಗವಾಗುವ ಯೋಗವನ್ನು ಕೊಟ್ಟಾಗ ಈ ನಕುಲೇಶ್ವರಿಯ ಆನಂದಕ್ಕೆ ಪಾರ ಇಲ್ಲ ಅಂತ. ಹಾಗಾಯಿತು ಅಂತ. ಲೋಕೋತ್ತರವಾದ ಗುಣ ಎಲ್ಲಿ ಕಂಡು ಪ್ರೀತಿ ಆಗ್ತದಲ್ವ, ಹಾಗೆ ಪ್ರೀತಿ ಆಯಿತು ಶ್ಯಾಮಲಾಂಬಿಕೆಗೆ ಆಕೆಯನ್ನು ಕಂಡಾಗ. ಬಹುಮೇನೇ ಮಹಾಸತ್ವಾಂ, ಆಕೆಯನ್ನು ಬಹುಮಾನಿಸಿದಳು ಎಂಬುದಾಗಿ ನಾವು ಕೇಳ್ತೇವೆ. ಮಾಡಬೇಕಿದನ್ನು. ನಮ್ಮಲ್ಲಿ ಈ ಅಂಶ ಕಡಿಮೆ ಅಂತ. ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಒಂದು ಬಹುಮಾನವನ್ನು ಗೌರವಿಸ್ಬೇಕಲ್ವ, ಗುರುತಿಸ್ಬೇಕಲ್ವ. ಒಂದ್ಸರಿ ನೀವು ಇದನ್ನು ಗಮನಿಸಿ. ನೀವೆಲ್ಲ ತಾಯಿಂದ್ರಿದ್ದೀರಿ, ತಂದೆಯಂದ್ರಿದ್ದೀರಿ, ಅಜ್ಜಂದ್ರಿದ್ದೀರಿ. ಗಮನಿಸಿ, ಈ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಮಾತ್ರ ನೀವು ಹೇಳ್ತಾ ಇರ್ತೀರಿ. ನಿಮ್ಮ ಮಕ್ಕಳಿಗೆ ತಪ್ಪು ಮಾಡಿದಾಗ ಮಾತ್ರ ತಪ್ಪನ್ನೆತ್ತಿ ಹೇಳ್ತಾ ಇರ್ತೀರಿ ಕೆಲವರು ಅಲ್ವಾ. ಯಾವಾಗ ನೋಡಿದ್ರು ಬೈಯೋದು ಅಂತ. ನಿಮ್ಮ ಮೇಲೆ ಅಸಡ್ಡೆ ಬರ್ತದೆ ಅವರಿಗೆ, ಒಂಥರ ದ್ವೇಷ ಒಳಗಿಂದ. ಇವನು ನನಗೆ ಬೈಯೋಕ್ಕೆ ಇರೋದು ಇವನು ಅಥವಾ ಇವಳು ಅನ್ನೋ ಭಾವ ಬರ್ತದೆ ಆ ಸಣ್ಣವರಿಗೆ. ಇನ್ನು ಕೆಲವರು ಬೇರೆ ಥರ, ಅವ್ರು ಹೊಗಳೋದು ಮಾತ್ರ ಗೊತ್ತವ್ರಿಗೆ. ಅವನ ಮಗ ಏನು ಮಾಡಿದ್ರು ತಪ್ಪಲ್ಲ ಅಂತ, ಏನೋ ಗಾದೆ ಹೇಳ್ತಾರಲ್ಲ ಅಂಥದ್ದು ಅಂತ, ಮಾಡಿದ್ದೆಲ್ಲ ಸರಿ ಅಂತ ಅಂಥವ್ರು ಕೆಲವರು ಅಂತ. ಇದು ಎರಡೂ ತಪ್ಪು. ಇದು ತಪ್ಪು ಮಾಡಿದಾಗ ತಿದ್ದಿ ಹೇಳಬೇಕು, ಆದರೆ ನಡುವೆ ಒಳ್ಳೇದು ಮಾಡಿದಾಗ ಅದನ್ನು ಎತ್ತಿ ಹೇಳಿದರೆ ಆ ಮಗುವಿಗೆ ನಮ್ಮ ಬಗ್ಗೆ ಒಂದು ನಿಷ್ಪಕ್ಷಪಾತವಾದ ಅಭಿಪ್ರಾಯ ಬರ್ತದೆ ಅಂತ. ಎರಡನ್ನೂ ಹೇಳ್ತಾನೆ, ಅದನ್ನು ಹೇಳ್ತಾನೆ, ಇದನ್ನು ಹೇಳ್ತಾನೆ ಅನ್ನೋ ಭಾವ ಬರ್ತದೆ. ಮಗು ಸ್ವೀಕಾರ ಮಾಡ್ತದೆ. ಒಳ್ಳೆಯದನ್ನು ಹೇಳಿದಾಗ ಸ್ವೀಕಾರ ಮಾಡ್ತದಲ್ವ, ಆಗ ಮುಂದೊಂದಿನ ತಪ್ಪನ್ನು ಹೇಳಿದಾಗಲೂ ಕೂಡ ಸ್ವೀಕಾರ ಮಾಡ್ತದೆ ಮಗು ಅಂತ. ಮಾತ್ರ ಅಲ್ಲ, ಒಳ್ಳೆಯದು ಬೆಳೀತದೆ ಅಂತ. ಒಳ್ಳೆಯದನ್ನು ಗುರುತಿಸಿದಾಗ ಆ ಒಳ್ಳೆಯದನ್ನು ಬೆಳೆಸ್ಕೊಳ್ಳೋಕೆ ಅವಕಾಶ ಮಗುವಿಗೆ ಅರ್ಥ ಆಗ್ತದೆ. ಇದು ನಾನು ಬೆಳೆಸ್ಕೊಳ್ಳೋಕ್ಕಿರೋವಂಥದ್ದು, ಇದಕ್ಕೆ ಬಹುಮಾನ ಇದೆ, ಪ್ರೋತ್ಸಾಹ ಇದೆ ಅಂತ ಮಗುವಿಗೆ ಅರ್ಥ ಆಗಬೇಕು ಅಂತ. ಅದು ಬೆಳೆಸುವ ರೀತಿ ಅದು. ಆದರೆ ಇದರಲ್ಲಿ ನಾವು ಹದ ತಪ್ಪಿದಾಗ ನಮಗೆ ಪೂರ್ವಾಗ್ರಹಗಳಾಗ್ಬಿಡ್ತವೆ. ಒಂದು ಪೂರ್ವಾಗ್ರಹ ಬಂತು ಅಂದರೆ ಕೂತಿದ್ದು ತಪ್ಪು, ನಿಂತಿದ್ದು ತಪ್ಪು, ಆಮೇಲೆ ಅವನು ಏನು ಮಾಡಿದ್ರು ತಪ್ಪು, ಮಾಡದೇ ಇದ್ರೂ ತಪ್ಪು, ಹೀಗಾಗ್ಬಿಡ್ತದೆ ಅಂತ. ಜೀವನ ಅನುಭವ ಇದು ಅಂತ. ಆಮೇಲೆ ನನ್ನ ಮಗ ನನ್ನ ಕಂಡ್ರಾಗೋದಿಲ್ಲ ಅಂತ. ಅದು ಯಾಕೆ ಹಾಗಾಯ್ತು ಅಂತ ನೋಡ್ಬೇಕಲ್ಲ ಅಂತ. ಕಂಡ್ರಾಗೋದಿಲ್ಲ ಅಂತ ಯಾಕೆ ಆಯ್ತದು? ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವ್ರಿಗೆ ನಮ್ಮನ್ನು ಕಂಡ್ರಾಗೋದಿಲ್ಲ ಯಾಕೆ? ಅಂಥದ್ದೇನು ನಡೀತು? ಅಂಥ ತಪ್ಪು ನಾವೇನು ಮಾಡಿದ್ದೇವೆ? ಅಥವಾ ಅಂಥ ನಡೆ ಯಾವುದಾಗಿದೆ ನಮ್ಮ ಕಡೆಯಿಂದ, ಅದನ್ನು ಗಮನಿಸ್ಬೇಕಲ್ವಾ ಅಂತ. ಮುಖ್ಯವಾಗಿ ಈ ಸಮತೋಲನ ಇಲ್ಲ ಅಂತ. ತಪ್ಪನ್ನು ಕಂಡಾಗ ಹೇಗೆ ನಾವು ತಿದ್ದಿ ಹೇಳ್ತೇವೋ ಹಾಗೆ ಒಪ್ಪನ್ನು ಕಂಡಾಗ ಎತ್ತಿ ಹೇಳಬೇಕಲ್ಲ, ಬಹುಮಾನಿಸ್ಬೇಕಲ್ಲ ಆ ಸಮಯದಲ್ಲಿ. ಅದನ್ನು ಮಾಡದಿರುವಂಥದ್ದು ದೋಷ ಅಂತ. ಹಾಗಾಗಿ ನಾವು ಈ ಪುರಾಣಗಳಲ್ಲಿ ಆಗಲಿ ಅಥವಾ ಇಂಥ ಉಪಾಖ್ಯಾನಗಳಲ್ಲಾಗಲಿ ಜೀವನಕ್ಕೆ ತಗೊಳ್ಬೇಕಾಗಿರ್ತಕ್ಕಂಥ ಈಗ ಎಷ್ಟೋ ಅಂದರೆ ಮನೆ ಒಳಗಿರ್ತಕ್ಕಂಥ ಅಶಾಂತಿ ಅದು ಸರಿಯಾಗಿ ಬಿಡ್ತದೆ ಅಂತ. ಇದೊಂದು ಕೆಲಸ ಆರಂಭ ಆದರೆ ನಿಮ್ಮ ಮನೆ ಒಳಗಿರ್ತಕ್ಕಂಥವ್ರ ಗುಣಗಳನ್ನು ನೀವು ಆಗಾಗ ನೆನಪು ಮಾಡಿ ಅವ್ರಿಗೆ ಹೇಳೋಕ್ಕೆ ಶುರು ಮಾಡಿದರೆ, ಇದೊಂದು ಒಳ್ಳೆ ಗುಣ, ಇದು ಸಂತೋಷ ಆಯಿತು ಈ ವಿಷಯ ನನಗೆ ಅಂತ ಹೇಳೋಕ್ಕೆ ಶುರು ಮಾಡಿದರೆ ಮನೆ ವಾತಾವರಣ ಬೇರೆ ಆಗ್ತದೆ, ಕೂಡಲೇ ಬೇರೆ ಆಗ್ತದೆ. ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ಹೊರಗೆ ಹೋದ ತಕ್ಷಣ ನೆಮ್ಮದಿ ನನಗೆ, ಅದು ಮನೆ ಒಳಗೆ ಹೋದ ತಕ್ಷಣ ಏನೋ ಅಸಮಾಧಾನ. ಅಸಮಾಧಾನಕ್ಕೆ ಯಾವುದಾದ್ರು ಗ್ರಹಬಾಧೆಯೂ ಇರ್ಬೋದು ಕಾರಣ, ಆದರೆ ಗ್ರಹಬಾಧೆ ಜೊತೆಗೆ ಈ ಮನೋಬಾಧೆಯೂ ಇದೆ ಅಂತ. ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ದುಸು ಬುಸು ನಡೀತಾ ಇರ್ತದೆ ಯಾವಾಗಲೂ ಅಂತ. ನೆಮ್ಮದಿ ಎಲ್ಲಿಂದಿರೋದು? ಯಾರು ನೆಂಟರು ಬಂದುಬಿಟ್ರೆ ತುಂಬ ಇದ್ಬಿಡೋದು ಆ ಹೊತ್ತಿಗೆ. ಅವ್ರು ಆ ಕಡೆ ಹೊರಟರು ಶುರು, ಬೆಳಗ್ಗೆ ಮಹಾಭಾರತ, ಸಂಜೆ ರಾಮಾಯಣ, ಮಧ್ಯಾಹ್ನ ಭಾಗವತ ಅಂತ, ಯುದ್ಧವೇ ಅಂತ. ಹೀಗಾಗಬಾರದು ನೋಡಿ ಅಂತ. ಹಾಗೆ ಈಗ ಕೊನೆಯದಾಗಿ ಈ ನಕುಲೇಶ್ವರಿಯನ್ನು ವಾಕ್ಯಗಾಗಿ ಉಪಾಸನೆ ಮಾಡಬೇಕು. ವಾಕ್ಸಿದ್ಧಿ ಒಂದು, ಮಾತಿನ ತೊಂದರೆ ಇದ್ದರೆ ಪರಿಹಾರ, ಅಥವಾ ವಾಕ್ಸಿದ್ಧಿ ನಾವು ಆಡಿದ ಮಾತು ನಡಿಬೇಕು, ಆಡಿದ ಮಾತು ನಡಿಬೇಕಲ್ವಾ ಅಂತ ಅನುಗ್ರಹವನ್ನು ಮಾಡ್ತಾರೆ ಅವಳು. ಅದೊಂದು. ಇನ್ನೊಂದು ಈ ವಿಷ ಪರಿಹಾರ,
ಸರ್ಪದೋಷದ ಪರಿಹಾರ, ವಿಷ ಪರಿಹಾರ, ನಾಗದೋಷಗಳಿದ್ದಾಗ ಅದಕ್ಕೆ ಏನು ಕುಲೀಶ್ವರಿಯ ಸೇವೆ ಪರಿಹಾರವಾಗಿ ಒದಗಿ ಬರಬಹುದು. ಮಾತ್ರವಲ್ಲ, ವಿಷದ ಬಾಧೆಗಳನ್ನು ಶಮನ ಮಾಡುವಾಗಲೂ ಕೂಡ ಈ 3 ಸಂದರ್ಭಕ್ಕೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ದೇವತೆ ಇವಳು ಎಂಬುದನ್ನು ನಾವು ಭಾವಿಸೋಣ. ಮತ್ತು ವಾಂಗ್ಮಯಕ್ಕೂ ಸಂಗೀತಕ್ಕೂ ತುಂಬ ಹತ್ತಿರ. ಈಗ ಶಾಮಲಾಂಬಿಕೆ ಸಂಗೀತ ಅಲ್ವಾ ಅವಳು? ಶಾಮಲಾಂಬಿಕೆ ಅಂದರೆ ಸಂಗೀತ ಅಂದರೆ ನೀವು ಏನನ್ನು ಹಾಡಬೇಕು, ಯಾವುದೋ ಒಂದು ಸಾಹಿತ್ಯ ಹಾಡಬೇಕು ತಾನೇ, ಅದು ನಕುಲೇಶ್ವರಿ ಅಂತ. ವಾಂಗ್ಮಯ ಸ್ವರೂಪಣೆ ಆಗಿದ್ದರಿಂದ ಯಾಕೆ ಅಷ್ಟು ಹತ್ರ ಸಂಬಂಧ? ಈಗ ಸಂಗೀತಕ್ಕೆ ಅಂಗ ಆಯಿತು ಅಂತ. ಈ ವಾಂಗ್ಮಯ ಅನ್ನೋದು, ಸಾಹಿತ್ಯ ಅನ್ನೋದು ಸಂಗೀತಕ್ಕೆ ಅಂಗ ಅಂತ ಯಾಕೆ ತೊಗೊಳ್ಬಾರ್ದು ನಾವು? ಅಷ್ಟು ಸರಳ ಇದೆ ಅದು ಅಂತ. ಹಾಗಾಗಿ ಅದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಗ ಅದು. ಸಾಹಿತ್ಯ ಎನ್ನುವಂಥದ್ದು, ಯಾವ ಸಾಹಿತ್ಯ, ಅದನ್ನು ಹೇಗೆ ಹಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತ. ಹಾಗೆ ಸಂಗೀತ ಸಾಹಿತ್ಯಗಳು ಒಂದಕ್ಕೊಂದು ಸೇರಿಕೊಂಡು ಅನ್ನೋದೇ ಈ 3ನೇ ಪ್ರಕರಣದ ತಾತ್ಪರ್ಯ. ಇಷ್ಟು ಇದನ್ನು ಇಂದಿಗಿಟ್ಕೊಳ್ಳೋಣ. ನಾಳೆ ಇದರ ಯುದ್ಧದ ಮುಂದಿನ ಭಾಗ. ಈ ಯುದ್ಧದ ಪ್ರಕರಣವನ್ನು ಯಾಕೆ ಕೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಯುದ್ಧಗಳು ನಡಿಬಾರ್ದು, ಆಮೇಲೆ ಮನಸ್ಸಿನ ಯುದ್ಧಗಳು ಕೂಡ ಶಮನ ಆಗಬೇಕು. ಈ ಯುದ್ಧ ಇಲ್ಲೇ ಮುಗಿಸ್ಕೊಳ್ಳಿ ಅಂತ. ಈ ಯುದ್ಧದ ಅಪೇಕ್ಷೆ ಏನಾದ್ರು ಇದ್ದರೆ ಯುದ್ಧ ಪ್ರವೃತ್ತಿ ಇಲ್ಲೇ ಮುಗಿಸ್ಕೊಳ್ಬೇಕು. ಕ್ರೀಡೆ ಅಂತ ಯಾಕೆ ನಮ್ಮ ಸಮಾಜದಲ್ಲಿ ಬಂತು ಅಂದರೆ, ಅಲ್ಲೇ ಮುಗಿಸ್ಕೊಳ್ಳಿ ಅಂತ. ಸ್ಪರ್ಧೆ, ತಿಕ್ಕಾಟ, ಯುದ್ಧ, ಘರ್ಷಣೆ ಅಲ್ಲಿ ಮುಗಿಸ್ಕೊಳ್ಳಿ, ನಿಜ ಜೀವನದಲ್ಲಿ ಯುದ್ಧ ಮಾಡಿಬಿಡಿ ಅನ್ನೋ ಕಾರಣಕ್ಕೆ ಆ ಕ್ರೀಡೆ ಅನ್ನೋದು ಬಂದಿರುವಂಥದ್ದು ಅಂತ. ಹಾಗಾಗಿ ಬದುಕಿನ ಯುದ್ಧಗಳು ಶಮನಗೊಳ್ಳಲಿ, ನಮ್ಮೆಲ್ಲರ ಬದುಕಿನ ಯುದ್ಧಗಳು ಶಮನಗೊಳ್ಳಲಿ, ನಮ್ಮ ವಿಜಯದಲ್ಲಿ ಅದು ಪರಿವಸಾನಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಿ, ನಾಳೆಯ ಯುದ್ಧ ಮುಂದುವರಿಕೆಯ ಕುರಿತು ಕುತೂಹಲ ಚಿತ್ತರಾಗಿರೋಣ. ಅವಳ ಚರಣಗಳನ್ನು, ಯುದ್ಧ ವಿಜಯಕ್ಕಾಗಿ, ಯುದ್ಧ ಶಾಂತಿಗಾಗಿ ಲಲಿತಾ ತ್ರಿಪುರ ಸುಂದರಿಯ ಚರಣಗಳನ್ನು, ಶ್ಯಾಮಲಾಂಬಿಕೆಯ ಚರಣಗಳನ್ನು ಆಶ್ರಯಿಸೋಣ. ಹರೇ ರಾಮ.